शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने। अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। கருவிரத்த குழிநீத்த பின் காமக்கடுங்குழி விழுந்து ஒரு இரத்தம் புக்குழலுவீர் உயரின் பொருள்கள்க ஒரு விரத்தம் புகுதாமல் குருகையர்கோன் உரைத்த திருவிரத்தத்தோரடி கத்திரீர் ತಿರುನಾಟಹತ್ತೆ. ಎಲ್ಲರಿಗೂ ನಮಸ್ಕಾರ. ತಿರುವಿರುತ್ತಮ್ಮ ಪಾಸ್ಟರ್ಗಳನ್ನು ನೋಡ್ತಾ ಇದ್ವಿ. 31, 32 ಅಲ್ಲಿಂದ ಶುರು ಮಾಡ್ಕೋಬೇಕು. 31ನೇದು ನೋಡೋಣ. ನಮಸ್ಕಾರ. ನಮಸ್ಕಾರ ಸುರಿತಾ. இசை மின்னல் தூதென்று இசை மின்கள் தூதென்று இசைத்தால் இசையிலும் இசைத்தால் இசையிலும் என் தலை மேல் அசை மின்கள் என்றால் அசையும் கொலாம். என் தலை மேல் அசை மின்கள் என்றால் அசையும் கொலாம். அம்பொன்மாமணிகள் திசை மின்னிளரும் திருவேங்கடத்து வந்தாள் சிமயம் இசை மின்னிளிரே போவான். அம்பொன்மாமணிகள் திசை மின்மிளிரும் திருவேங்கடத்து வந்தாள் சிமயம் மிசை மின்மிளிரிய போவான். வழி கொண்ட மேகங்களே வழி கொண்ட மேகங்களே இசை மின்கள் தூதென்று இசைத்தால் இசையிலும் என் தலைமேல் அசை மின்கள் என்றால் அசையும் கொலாம். அம்பொன்மாமணிகள் திசை மின்னிளரும் திருவேங்கடத்து வந்தாள் சிமையும் இசை மின்மிளிரிய போவான். வழி கொண்ட மேகங்களே இசை மின்கள் தூதென்று இசைத்தால் இசையிலம் என் தலை மேல் அசை மின்கள் என்றால் அசையும் கொலாம். அம்பொன்மாமணிகள் திசை மின்மிளிரும் திருவேங்கடத்து வண்டாள் சிமயமிசை மின்மிளிரிய போவான். வழி கொண்ட மேகங்களே. ಈ 3 ಹಾಡಲ್ಲೂ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ವಿ. ದೂತನಾಗಿ ಕಳಿಸ್ತಾ ಇದ್ರು. ಯಾರನ್ನ ಅಂತ ಹೇಳಿದ್ರೆ ಹಂಸ ಪಕ್ಷಿಗಳನ್ನ, ಬಕ ಪಕ್ಷಿಗಳನ್ನ, ಮತ್ತೆ ಹಂಸ ಪಕ್ಷಿಗಳನ್ನ, ಮತ್ತೆ ಮನಸ್ಸನ್ನು, ನೆಂಜಿನಾರ ಅಂತ ಹೇಳ್ತಾರಲ್ಲ, ಮನಸ್ಸನ್ನು ದೂತನಾಗಿ ಕಳಿಸಿದ್ರು. ಇವ್ರು ಯಾರು ಏನೂ ಕೆಲಸ ಮಾಡಲಿಲ್ಲ. ಹಂಸ ಪಕ್ಷಿಗಳು ವಾಪಸ್ ಬರಲಿಲ್ಲ, ಏನೂ ಕೆಲಸ ಮಾಡಲಿಲ್ಲ, ಒಪ್ಕೊಳ್ಳೇ ಇಲ್ಲ, ಹೋಗಕ್ಕೆ ಒಪ್ಕೊಳ್ಳಿಲ್ಲ. ಆದ್ರೆ ಈ ಹಂಸ ಪಕ್ಷಿ ಅದನ್ನ ಹುಡ್ಕೊಂಡು ಬರಕ್ಕೆ ಇನ್ನೂ ಒಂದು 10 ಪಕ್ಷಿಗಳನ್ನ ಕಳಿಸಿದ್ರು ಅಂತ ಹೇಳ್ತಾರೆ.
ಹಾಗೆ ಯಾವುದು ಏನು ಕೆಲಸ ಮಾಡಲಿಲ್ಲ. ಸರಿ, ಇವಾಗ ಏನ್ ಮಾಡ್ಬೇಕು, ಸುತ್ತಲೂ ಇರೋ ಯಾವ ವಸ್ತುನಾದ್ರೂ ಕಳಿಸ್ಬೇಕು ಅಂತ ತಯಾರಾಗ್ಬಿಡ್ತಾರಂತೆ. ನಮ್ಮಾಳ್ವಾರು ಪರಾಂಕುಶ ನಾಯಕಿ ಭಾವದಲ್ಲಿ ಹೇಗಾದ್ರೂ ಮಾಡಿ ತನ್ನ ಪರಿಸ್ಥಿತಿಯನ್ನ ಭಗವಂತನಿಗೆ ತಿಳಿಸ್ಬೇಕು, ಇದೇ ಮುಖ್ಯ ಉದ್ದೇಶ. ಅಲ್ಲಿ ನನ್ನ ಮನಸ್ಸನ್ನ ಕಳಿಸ್ದೆ, ನನ್ನ ಮನಸ್ಸಿನ ಅಲ್ಲೇ ಹೋಗಿ ಇದ್ಬಿಡ್ತು. ಅವನ ಕಾಲನ್ನ ಹಿಡ್ಕೊಂಡು ನನ್ನ ಪರಿಸ್ಥಿತಿ ಹೇಳು ಅಂತ ಹೇಳಿದಾಗ ಕಾಲನ್ನೇನೋ ಹಿಡ್ಕೊಂತು, ಆದ್ರೆ ಅಲ್ಲೇ ಇದ್ಬಿಟ್ಟಿದೆ, ಬಂದಿಲ್ಲ. ನೀವುಗಳು ಹೋಗಿ ಆ ಮನಸ್ಸನ್ನ ವಾಪಸ್ ಕಳಿಸಿ. ಈ ಮನಸ್ಸಿಗೆ ಒಡತಿ ಇದ್ದಾಳಲ್ಲ, ಅವಳು ತುಂಬಾ ನೊಂದುಕೊಂಡಿದ್ದಾಳೆ, ಅವಳು ಕಷ್ಟದಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಆ ಮನಸ್ಸನ್ನು ವಾಪಸ್ ಕಳಿಸಿ, ಭಗವಂತ ನನ್ನ ಕಡೆ ತಿರ್ಗೋ ತರ ಮಾಡ್ಲಿ, ನೋಡ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದಷ್ಟು ದೂತರನ್ನ ಕಳಿಸೋಕೆ ತಯಾರಾಗ್ತಾರೆ. ನಾಯಕಿಗೆ ಭಗವಂತನಲ್ಲಿ ವಿಶ್ಲೇಷ ಬಂದ ಕೂಡಲೇ ತುಂಬಾ ದುಃಖ ಬಂದ್ಬಿಡತ್ತೆ. ಇದೆಲ್ಲ ಹೀಗೆ ದೂತರನ್ನ ಕಳಿಸೋದು, ಇದ್ರ ಬಗ್ಗೆ ಮಾತಾಡೋದು ಎಲ್ಲಾನು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಭಗವಂತ ಮಾನಸಿಕವಾಗಿ ಸಂಶ್ಲೇಷ ಕೊಟ್ಟು ಸ್ವಲ್ಪ ಹೊತ್ತು ಆ ಸೌಖ್ಯ ಅನುಭವಿಸಿದ ಮೇಲೆ ವಿಶ್ಲೇಷಣೆ ಬರುತ್ತೆ. ಭಗವಂತನನ್ನ ಬಿಟ್ಟಿರೋವಾಗ ಆ ದುಃಖ ತಡೀಲಾರ್ದೆ ಈ ತರ ಎಲ್ಲ ಮಾಡ್ತಾಳೆ. ಮಾನಸದ ಸಾಕ್ಷಾತ್ಕಾರ ಸ್ವಲ್ಪ ಸಮಯ ಇರೋದ್ರಿಂದ ಅದು ಆ ಸಂತೋಷ ನೀಡಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದುಃಖ ಪಟ್ಕೊಳ್ತಾರೆ. ದೂತರನ್ನಾಗಿ ತ್ರಿಯಕ್ಕಗಳನ್ನ ಕಳಿಸ್ಬೋದಾ, ಅದು ಪರವಾಗಿಲ್ವಾ ಅಂತ ಹೇಳಿದಾಗ ಆ ಪಕ್ಷಿ ಹೇಳತ್ತಂತೆ, ನಾನು ಇವಾಗ ಹಿಂದಿನ ಹಾಡಲ್ಲೆಲ್ಲ ನೋಡಿದ್ವಿ, ಅಂಶಿರೆಯ ಮಡನಾರಾಯ್, ಅದೇ ತಿರುವಾಮೊഴി ಮ್ಯಾಪಿಂಗ್ ಅಂತ ನೋಡಿದಾಗ ಅಂಶಿರೆಯ ಮಡನಾರಾಯ್ ಮತ್ತೆ ವೈಹಲ್ ಪೂಂಕಳಿಯಾಯ್ ಪೊನ್ನುಲ ಹಾಳಿರೋ, ಈ ಪಾಶ್ರಗಳಲ್ಲೆಲ್ಲ ಎಂಗಾನಹಲಂ ಕಳಿವಾಯ್ ಅಂತ ಈ 4 ಪಾಶ್ರಗಳಲ್ಲಿ 5 ನೆಲೆ. ಯಾವ್ದು ನೆಲೆ ಅಂದ್ರೆ ಪರ, ವಿಭವ, ವ್ಯೂಹ, ಇದು ಕದು ತರ್ಕನು. ಅವಾಗ ಏನಾಗತ್ತೆ, ಕ್ಷಮಿಸಿ, ಅವಾಗ ಏನಾಗುತ್ತೆ, ಈ ಹಂಸ ಪಕ್ಷಿಗಳನ್ನ ದೂತರನ್ನಾಗಿ ಕಳಿಸ್ತಾಳೆ. ಆದ್ರೆ ಈ ಮೇಘಗಳು ಇವಾಗ ಯಾವ್ದು ಒಪ್ಕೊಳ್ಳಿಲ್ವಂತೆ ಹೋಗಕ್ಕೆ. ಅದಕ್ಕೆ ಸುತ್ತಲೂ ಏನಾದ್ರು ಇದೆಯಾ ಅಂತ ನೋಡ್ತಾಳೆ, ಮೇಲೆ ನೋಡಿದಾಗ ಈ ಮೇಘಗಳಿರತ್ತಂತೆ. ಓಹೋ ಸರಿ, ಈ ಮೇಘಗಳನ್ನ ಕಳಿಸೋಣ, ಇದು ಒಂದು ಒಳ್ಳೇದೇ ಅಂತ ಹೇಳ್ಬಿಟ್ಟು ಆ ಮೇಘಗಳನ್ನ ಕುರಿತು ಹೇಳ್ತಾಳಂತೆ. ಆ ಮೇಘಗಳು ಏನು ಅದು ಉತ್ತರಿಸಲ್ಲ ಅಂತ ಹೇಳ್ತಾರೆ. ನೋಡೋಣ ಬೇಕಾದ್ರೆ. ಈ ಎಲ್ಲಿಗೆ ಹೋಗ್ಬೇಕು ನೀನು ಅಂತ ಹೇಳಿದಾಗ, ಸರಿ ನೀನು ಇವಾಗ ಈ ಇದರಲ್ಲಿ ಹಿಂದಿನ ಹಾಡುಗಳಲ್ಲಿ ಸಾರಸ ಪಕ್ಷಿಗಳನ್ನ ಕಳಿಸ್ಬೇಕಾದ್ರೆ ಆ ಪಕ್ಷಿಗಳು ಹೇಳತ್ತಂತೆ, ನೀನು ಇಲ್ಲಿ ಯಾರಾದ್ರೂ ಇರೋರಿಗೆ ನನ್ನ ದೂತರಾಗಿ ಕಳಿಸಿದ್ರೆ ಪರವಾಗಿಲ್ಲ, ಪರಮಪದನಾಥನಿಗೆ ದೂತರಾಗಿ ಕಳಿಸಿದ್ರೆ ಆ ಪರಮಪದಕ್ಕೆ ನನಗೆ ಹೋಗಕ್ಕಾಗತ್ತಾ? ಆಗೋದಿಲ್ಲ. ಮೋಕ್ಷಕ್ಕೆ ಹೋದವ್ರು ಮಾತ್ರನೇ ಅಲ್ಲಿ ಹೋಗಕ್ಕಾಗೋದು. ಅದಕ್ಕೆ ತಿರಿಯಕಗಳಿಗೆ ಕಷ್ಟ ಆಗತ್ತಂತೆ. ಇಲ್ಲೇ ಏನಾದ್ರೂ ಇರೋ ಕೆಲಸ ಇದ್ರೆ ನಾನು ಮಾಡ್ಬೋದು ಅಂತ ಹೇಳತ್ತಂತೆ. ಅವಾಗ ಅರ್ಚೆಗೂ ಹೀಗಾಗಿ ಆ ದೂತರಲ್ಲಿ ವಿಭವಕ್ಕೂ ಅರ್ಚೆಗೂ ಕಳಿಸ್ತಾಳೆ. ಯಾಕಂದ್ರೆ ಪರಮಪದ ಕಳಿಸಕ್ ಆಗಲ್ಲ ಅಂತ ಹೇಳಿದಾಗ ವಿಭವದಲ್ಲಿರುವ ವಿಭವ ಅವತಾರದಲ್ಲಿರೋ ಭಗವಂತನಿಗೆ ಕಳಿಸೋಣ ಅಂತ, ಮತ್ತೆ ಅರ್ಚಾವತಾರದಲ್ಲಿರೋ ಭಗವಂತನಿಗೆ ಕಳಿಸ್ಬೋದು. ಆದ್ರೆ ಆ ವಿಭವ ಅವತಾರದಲ್ಲಿರೋ ಭಗವಂತನು ಆಗಲ್ಲ. ಯಾಕಂದ್ರೆ ಅವತಾರ ಕಾಲದಲ್ಲಿ ನಾಯಕಿ ಇಲ್ಲದೆ ಇರೋ ಕಾರಣ. ಇದನ್ನ ನಮ್ಮಾಳ್ವಾರೇ ಹೇಳ್ಕೊಂಡಿದ್ದಾರೆ. ಎಂಥ ಪಾಪಿ ನಾನು, ಕೇವಲ 46 ದಿವಸ ಕೃಷ್ಣಾವತಾರ ಮುಗಿದು 46 ದಿವಸಕ್ಕೆ ನಮ್ಮಾಳ್ವಾರ ಅವತಾರ ಆಗತ್ತಂತೆ. ಅದನ್ನ ನೆನೆಸ್ಕೊಂಡು ಬೇಜಾರಾಗಿ 16 ವರ್ಷ ಅವ್ರು ಏನೋ ಮಾತು ಆಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ಅದಕ್ಕೆ ಪುಳಿ ಮರದ ಪೊಟ್ರೆಯಲ್ಲಿ ಹೊಟ್ಟೋದ್ರು ಅಂತ. ಎಲ್ಲೋ ಒಂದ್ ಕಡೆ ಭಗವಂತ ಅವತಾರವಾಗಿ ಕಾಲಿಟ್ಟಿದ್ದಾಗ, ನಾನು ಹಿಂಗೆ ಭೂಮಿನಲ್ಲಿ ಯಾವುದೋ ಇನ್ನೊಂದು ಭಾಗದಲ್ಲಿ ನಾನು ಅವತಾರ ಮಾಡಿದ್ರೆ ಕೂಡ ಎಷ್ಟು ಸಂತೋಷವಾಗಿರೋದು ಅಂತ. ಇದೇ ತರ ವೇದಾಂತ ದೇಶಿಕರು ಕೂಡ ಬೇಜಾರು ಮಾಡ್ಕೊಳ್ತಾರೆ. ಅಯ್ಯೋ, ಭಗವದ್ ರಾಮಾನುಜರು ಇರುವಾಗ ನನ್ನ ಅವತಾರ ಆಗ್ಲಿಲ್ವಲ್ಲ, ಯಾಕೆಂದ್ರೆ ನಾನು ಅವ್ರ ಕಾಲಕ್ಷೇಪಗಳನ್ನೆಲ್ಲ ಕೇಳಿ ಸಂತೋಷ ಪಡಬಹುದಾಗಿತ್ತಲ್ಲ ಅಂತ. ಇದೇ ತರ ವೆಂಕಟಾದ್ವರಿ ಕೂಡ ಬೇಜಾರು ಮಾಡ್ಕೊಳ್ತಾರೆ. ಅಯ್ಯೋ, ವೇದಾಂತ ದೇಶಿಕರಿದ್ದಾಗ ನನ್ನ ಅವತಾರ ಆಗ್ಲಿಲ್ವಲ್ಲ ಅಂತ ಮಾನಸಿಕವಾಗಿ ಅವ್ರನ್ನ ಗುರುವಾಗಿ ತಗೊಂಡಿದ್ದಾರೆ. ಆದ್ರೆ ಅವ್ರು ಇದ್ದಾಗ ನಾನು ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ನಮಗೂ ಇವಾಗೆಲ್ಲ ಒಂದ್ಸತಿ ಅನ್ಸತ್ತಲ್ವಾ, ಅಯ್ಯೋ ವೇದಾಂತ ದೇಶಿಕರಿದ್ದಾಗ ನಾವಿದ್ರೆ ಹೇಗಿರ್ಬೋದಿತ್ತು ಅಂತ ಒಂಥರ ಆಸೆ ಆಗತ್ತೆ. ಹೀಗೆ ಎಲ್ಲ ಮಹಾನ್ಗಳ ಹೊರಟೋದ್ಮೇಲೆ ಆಮೇಲೆ ಅವತಾರ ಆದಾಗ
ಅಯ್ಯೋ ನಮ್ಮ ಕಾಲ ಅಷ್ಟೇನು ಚೆನ್ನಾಗಿಲ್ವೇನೋ, ಅದಕ್ಕಿಂತ ಮುಂಚೆನೆ ಆಗ್ಬೇಕಾಗಿತ್ತು ಅಂತ ಅನ್ಸತ್ತೆ. ಹೀಗಿರ್ಬೇಕಾದ್ರೆ ಇವಾಗ ಮೇಘಗಳನ್ನ ಕಳಿಸ್ತಾಳೆ ಪರಮಶನಾಗಿ. ಇದಕ್ಕೆ ಗುರ್ತು ಹೇಳ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ನೋಡು, ಇವಾಗ ಇರೋದು ಒಂದೇ ಬಾಕಿ ಇರೋದು, ಅರ್ಚಾವತಾರಕ್ಕೆ ಹೋಗ್ಬೇಕು ಮೇಘಕ್ಕೆ. ಇದೇ ತರನೇ ಇದ್ರಲ್ಲೂ ನಾವು ನೋಡಿದ್ವಿ, ಆಟಾಳ್ ಕೂಡ ವಿನ್ನೀಲ ಮೇಲ ಅಪವಿರಿತ ಅಲ್ಪೋರ್ ಮೇಘಂಗಾಳ ಅಂತ ಹೇಳ್ಬಿಟ್ಟು ಅಲ್ಲೂ ಮೇಘಗಳನ್ನ ದೂತನಾಗಿ ಕಳಿಸ್ತಾರೆ. ಕಳಿಸೋದೆಲ್ಲಿಗೆ ಅಂದ್ರೆ ತಿರುವೇಂಗಡಕ್ಕೆ, ಬೇರೆ ಎಲ್ಲೂ ಅಲ್ಲ. ಅದಕ್ಕೆ ಆ ಗುರುತನ ಹೇಳ್ತಾಳೆ, ಹೊಳಪಾಗಿ ವಜ್ರಗಳ ತರ ಪ್ರಕಾಶಮಾನವಾಗಿ ಇರುವಂತ ಒಂದು ಬೆಟ್ಟ ಅದು ಅಂತ. ಇದ್ರಲ್ಲಿ ಕೂಡ ಹಿಂದೆ ಕೂಡ ಪೇಯಾಳ್ವಾರೆಲ್ಲ ವರ್ಣಿಸ್ಬೇಕಾದ್ರೆ ತಿರುಪತಿ ಬೆಟ್ಟವನ್ನ ನಾವು ನೋಡಿದೀವಿ. ಆ ಬೆಟ್ಟಗಳಲ್ಲೇನೆ ಸೆಲ್ಫ್ ಲುಮಿನಸ್ ಆಗಿರುವಂತ ರತ್ನಗಳಿರ್ತಾ ಇತ್ತಂತೆ. ಹೇಗೆ ಅಂತ ಹೇಳಿದ್ರೆ, ಈ ಇದು ಚಂದ್ರಕಾಂತ ಮಣಿಗಳು, ಆ ಚಂದ್ರಕಾಂತ ಮಣಿಗಳೆಲ್ಲ ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣಗಳನ್ನ ಹೀರ್ಕೊಂಡು ರಾತ್ರಿ ಹೊತ್ತು ಒಳ್ಳೆ ಚಂದ್ರನ ಕಿರಣ ತರ ಬೆಳಕು ತೋರಿಸ್ತಾ ಇತ್ತಂತೆ. ಹಾಗಾಗಿ ಆ ಬೆಟ್ಟ ಇವಾಗ ನೋಡಿ ಯಾವುದು ಇಲ್ಲ ಅಲ್ಲಿ. ಇವಾಗ ನಮ್ಗೆ ನಾವು ನೋಡ್ತೀವಲ್ಲ, ನಮ್ಮ ಕಾಲದವರೆಗೂ ಎಷ್ಟು ದಿವಸ ಆಯ್ತು, ಕಲ್ಪಾಂತರದಿಂದ ಇದೆ ಅದು ಆ ಬೆಟ್ಟ. ಎಲ್ಲರೂ ತಗೊಂಡು ಹೊರಟೋಗಿರ್ತಾರೆ. ಚೆನ್ನಾಗಿರೋ ವಸ್ತುಗಳು ಏನಾದ್ರು ನೋಡಿದ್ರೆ ಕದ್ದು ಬಿಡ್ತಾರಲ್ವಾ. ಆ ಚಂದ್ರಕಾಂತ ಮಣಿಗಳೆಲ್ಲ ಹುದುಗಿತ್ತಂತೆ ಆ ತಿರುಪತಿ ಬೆಟ್ಟದಲ್ಲಿ. ರಾತ್ರಿ ಆದ್ರೆ ಒಳ್ಳೆ ಆಭರಣ ತರ ವಜ್ರವೈಡೂರ್ಯ ತರ ಹೊಡಿತಾ ಇದ್ದಂತೆ. ಹೇಗಿರ್ಬೇಕು ನೋಡಿ, ಎಷ್ಟು ಚೆನ್ನಾಗಿರೋದು ಹಾಗೆಲ್ಲ ಇದ್ರೆ. ಅಂದ್ರೆ ಈ ಹ್ಯಾಲೋಗ್ರಾನ್ಸ್ ಅಂದ್ರೆ ಹೇಗಿರುತ್ತೋ ಆ ತರ. ಇದಕ್ಕೆ ಮಾರೀಶನ್ಗೂ ಅದೇ ತರ ಹೇಳ್ತಾರಲ್ಲ, ಚಿನ್ನದ ಇದು ಚಿನ್ನದ ಜಿಂಕೆಗೆ ಇದು ಡೈಮಂಡ್ ಚುಕ್ಕೆಗಳಿದ್ದಂಗಿತ್ತು ಅಂತೆಲ್ಲ ಹೇಳ್ತಾರಲ್ಲ, ಆ ತರ ಈ ತಿರುಪತಿ ಬೆಟ್ಟನು ಹಾಗೇನೆ ಆಭರಣವಾಗಿ ಒಳ್ಳೆ ಹೊಳಿತಾ ಇತ್ತಂತೆ. ಹಾಗೇನೆ ತೇಜೋಮಯವಾಗಿತ್ತು ಅಂತ ಅದನ್ನ ಹೇಳ್ತಾರೆ. ಹಾಗೆ ಅದಕ್ಕೆ ಗುರುತು ಹೇಳ್ತಾರೆ ತಿರುಪತಿ ಬೆಟ್ಟಕ್ಕೆ, ಅದು ವಜ್ರವೈಡೂರ್ಯಗಳಿಂದ ತೇಜೋಮಯವಾಗಿದೆ ಅಂತ. ಅದಕ್ಕೆ ಇನ್ನೂ ಒಂದು ಗುರುತು ಹೇಳ್ತಾರೆ, ಇದಕ್ಕೆ ಅದ್ರಲ್ಲಿ ತಳಪಾಯ ಗಟ್ಟಿಯಾಗಿದೆ ಅಂತ ಹೇಳ್ತಾರೆ. ಏನು ಇದು ಕಾರಣ ಅಂತ ಹೇಳಿದ್ರೆ, ಈ ವ್ಯತ್ಯಾಸ ನೋಡಿ. ಯಾವಾಗಲೇ ಜಿಯಾಲಜಿ, ಟೊಪೋಗ್ರಫಿ ಎಲ್ಲವನ್ನ ನಾವು ಗುರುತು ಹೇಳ್ತಾ ಇದ್ದೀವಿ. ಇದನ್ನೆಲ್ಲ ವ್ಯಾಖ್ಯಾತಕಾರ ನಮ್ಗೆ ತೋರಿಸ್ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಈಗ ಹಳೆ ಆಳ್ವಾರ್ ಬರ್ದಿರೋ ವಿಷಯಕ್ಕೆ ನಮ್ಗೆ ಸರಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ಬೇರಿಂಡ್ರಿ ಅಂತ ಬೇರಂಡ್ರು ಅಂತೆಲ್ಲ ಹೇಳ್ಬೇಕಾದ್ರೆ ಅದು ಬೇರೆ ಅಲ್ಲ, ಅದು ಬೇರೆ ತರ ಇದೆ ಅಂತೆಲ್ಲ ಹೇಳ್ಬೇಕಾದ್ರೆ ಅದು ಗುರುತು ಹೇಗೆ ಅಂದ್ರೆ, ಇದು ತಿರುಪತಿ ಬೆಟ್ಟ ಒಂದು ವ್ಯತ್ಯಾಸವಾದ ಒಂದು ಬೆಟ್ಟ, ಗಟ್ಟಿಯಾಗಿ ಊರ್ಕೊಂಡಿದೆ, ನೆಲೆಯಾಗಿ ನಿಂತಿದೆ ಅಂತ. ಎರಡು, ಒಂದು ಭಗವಂತನು ಕಲಿಯುಗ ಮುಗಿಯವರೆಗೂ ಅಲ್ಲಿ ನೆಲೆಯಾಗಿ ನಿಂತಿರ್ತಾನೆ, ಎಲ್ಲರನ್ನ ಕಾಪಾಡೋದಕ್ಕೆ, ಎಲ್ಲರನ್ನ ರಕ್ಷಣೆ ಮಾಡೋಕೆ ಅಲ್ಲಿ ನಿಂತಿರ್ತಾನೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದು ಹಿಮಾಲಯ ತರ ಇಟ್ ಈಸ್ ನಾಟ್ ಅನ್ ಯಂಗ್ ಮೌಂಟನ್ ಅಂತ. ಹಿಮಾಲಯ ಪರ್ವತವನ್ನ ಎಲ್ಲರೂ ಹೇಳ್ತಾರೆ, ಈ ಕಾಂಟಿನೆಂಟಲ್ ಪ್ಲೇಟ್ಸ್ ಕೆಳಗಡೆ ರೀಜಾಯಿನ್ ಆದಾಗ ಅದು ಇವಾಗ ಫಾರ್ಮ್ ಆಗಿರೋದು. ಹೆಚ್ಚು ಕಡಿಮೆ ಒಂದು 2000 ಅಥವಾ ಅದೆಷ್ಟೋ ಅದಕ್ಕಿಂತ ಕಡಿಮೆನೇ ಇರ್ಬೋದು, ಅಷ್ಟು ವರ್ಷದ ಹಳೇದದು ಅಂತ ಹೇಳ್ತಾರೆ. ಹಿಮಾಲಯ ಪರ್ವತ ಅವಾಗಿಂದ ಆಗಿದ್ದು ಅಂತ 2000ಕ್ಕಿಂತ ಜಾಸ್ತಿ ಇರಬೇಕು. ಯಾಕಂದ್ರೆ ಇದು ಸಂಜೀವನಿ ಪರ್ವತವನ್ನ ತಗೊಂಡ್ ಬರ್ಬೇಕಾದ್ರೆ ಹಿಮಾಲಯದ ತಪ್ಪಲಲ್ಲಿಂದಾನೆ ಹನುಮಂತ ತಗೊಂಡ್ ಬರ್ತಾನೆ. ತ್ರೇತಾಯುಗ ಇವೆಲ್ಲ ಆಗೇನೆ ಎಷ್ಟೋ ದಿವಸ ಆಯ್ತು. ದ್ವಾಪರ ಅದಾದ್ಮೇಲೆ ದ್ವಾಪರ ಯುಗ ಆಯ್ತು. ಸೊ ಲಕ್ಷಾಂತರ ವರ್ಷಗಳಾಗಿದೆ. ಆದ್ರೂ ಕೂಡ ಅದು ಯಂಗ್ ಮೌಂಟನ್ ಅಂತ. ಅದಕ್ಕೆ ಇವಾಗ್ಲೂ ನೋಡಿ ಅವಾಗವಾಗ ಅದು ಕ್ರಶ್ ಆಗ್ತಾನೆ ಇರುತ್ತೆ, ಲ್ಯಾಂಡ್ ಸ್ಲೈಡ್ ಆಗ್ತಾನೆ ಇರುತ್ತೆ ತುಂಬಾನೇ ಅದರಲ್ಲಿ. ಹಾಗೆ ಅದು ಗಟ್ಟಿಯಾಗಿ ತಳಪಾಯ ಚೆನ್ನಾಗಿದೆ ಅಂತ. ಅಷ್ಟೇ ಅಲ್ಲದೆ ಶಿಖರಗಳು ಎತ್ತರವಾಗಿ ಚೆನ್ನಾಗಿದೆ ಅಂತ. ಶಿಖರಗಳು ಎತ್ತರವಾಗಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ವೈಕುಂಠದವರೆಗೂ ಇದೆ ಅನ್ನೋ ತರ ಒಂದು ಭಾವನೆ. ಎಷ್ಟು ಟಾಲ್ ಆಗಿದೆ ಅಂತ ಹೇಳಿದ್ರಪ್ಪ, ಎಷ್ಟು ಎತ್ತರಕ್ಕೆ ಬಂದಿದ್ದೀವಿ ಅಂತ. ಅಲ್ಲಿಂದ ಮೇಲಿಂದ ನೋಡಿದಾಗ ಕೆಳಗಡೆ ಎಲ್ಲ ಸಣ್ಣದಾಗಿ ಇರುವೆಗಳ ತರ ಕಾಣಿಸ್ತಾ ಇದ್ರೆ ಅಪ್ಪ ಎಷ್ಟು ಮೇಲಕ್ಕೆ ಬಂದಿದ್ದೀವಿ ಅಂತ ಅನ್ಸುತ್ತೋ ಇಲ್ವೋ. ಹಾಗೇನೆ ತಿರುಪತಿ ಬೆಟ್ಟಕ್ಕೆ ಮೇಲಕ್ಕೆ ಬಂದಾಗ ಎರಡು ಕಾರಣ ಮೇಲಕ್ಕೆ ಇರೋದು. ಒಂದು, ಅಲ್ಲಿ ನಿತ್ಯ ಸೂರ್ಯಗಳು ಮತ್ತೆ ಇತರೆ ಉಪಲೋಕ ದೇವತೆಗಳೆಲ್ಲರೂ ಬಂದು ಪೂಜೆ ಮಾಡ್ತಾ ಇದ್ರು, ಅವ್ರಿಗೂ ಹತ್ರ ಆಗ್ಬೇಕು, ಮತ್ತೆ ಭೂಲೋಕದಲ್ಲಿರೋರ್ಗೂ ಹತ್ರ ಆಗ್ಬೇಕು. ಆ ತರ ಒಂದು ನೆಲೆ ಅವತ್ತು ಅಲ್ಲಿ ಹಾಗೆ ಬೆಟ್ಟದ ಮೇಲೆ ಪ್ರತಿಷ್ಠೆ ಆಗಿದ್ದಾನೆ. ಆದ್ರೆ ಏನಾಗುತ್ತೆ, ಈ ಬೇಗಗಳು ಹೋಗಲ್ವಂತೆ. ಅದು ಕೂಡ ಹೋಗಲ್ಲ, ಹೋಗದಿರ್ಲು ಸರಿ ಪರವಾಗಿಲ್ಲ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ, ನೀವು ಹೋಗ್ತಿದ್ರೆ ಪರವಾಗಿಲ್ಲ, ಆದ್ರೆ ನೀವೇ ಭಾಗ್ಯಶಾಲಿಗಳು. ನೀವು, ನಾನು ಹೇಳಿದ್ರು ನೀವು ಹೋಗ್ತೀರಾ, ಹೇಳ್ದೆ ಹೋದ್ರು ಹೋಗ್ತೀರಾ, ಆದ್ರೆ ಭಾಗ್ಯಶಾಲಿಗಳು ನೀವು. ಹೋಗಿ ಆ ತಿರುಪತಿ ಭಗವಂತನನ್ನ ನೀವು ಮುಟ್ತೀರಾ ಅಲ್ವಾ, ನಿಮ್ಮ ಪಾದಗಳನ್ನ ನನ್ನ ತಲೆ ಮೇಲಿಡಿ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳಿದು, ಅಶಮಿನ್ನಳ್ಳೆಂಡ್ರಾಳ್ ಅಶಯಂ ಕೊಲಾಂ. ಹೇಳಿ ಅಂದ್ರೆ ಹೇಳಲ್ವಲ್ಲ, ಅಂಪೊಂಪ ಮಣಿಪಾದಂ, ನಿಮ್ಮ ಬಂಗಾರದಂತ ಪಾದಗಳನ್ನ ನಮ್ಮ ತಲೆ ಮೇಲಿಡಿ, ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಈ ನಾಯಕಿ ಭಾವದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೇನೆಂದ್ರೆ, ನಾಯಕಿ ಪರವಾಗಿ ಮಾತಾಡೋರು ಇಷ್ಟ ಇಲ್ವೋ, ನನ್ನ ಪರವಾಗಿ ಮಾತಾಡಕ್ ಇಷ್ಟ ಇಲ್ವೋ ಏನೋ ಇದಕ್ಕೆ. ಹಾಗೆ ಪಕ್ಷದಲ್ಲಿ ಪರವಾಗಿಲ್ಲ, ನಾವು
ಆ ಭಾಗವತರ ನೆರಳಲ್ಲಿ ಬದುಕೊಂಡ್ಬಿಡೋಣ, ಹೋಗ್ಲಿ ನನಗೋಸ್ಕರ ನೀವು ಮಾತಾಡಲ್ವೋ. ಇನ್ನು ಮುಂದೆ ಬರೋ ಹಾಡಲ್ಲಿ ಪೊನ್ನಾಂಕೊಲು ಅಂತ ಹೇಳ್ತಾರೆ. ಹೆಣ್ಣು ಅಂತ ನೀನು ದೂತನಾಗಿ ಹೋಗ್ತಾ ಇಲ್ವಾ? ಯಾರಾದ್ರೂ ಬೇರೆ ಆಗಿದ್ರೆ ಭಗವಂತನನ್ನೇ ಕೇಳ್ತಾನೆ, ಹೆಣ್ಣು ಅಂತ ಅನುಗ್ರಹ ಮಾಡ್ತಾ ಇಲ್ವಾ ನೀನು ಅಂತ ಕೇಳ್ತಾಳೆ, ಪ್ರಶ್ನೆ ಹಾಕ್ತಾಳೆ. ಪ್ರಹ್ಲಾದನಾಗಿದ್ರೆ ಬರ್ತಾ ಇದೆಯೇನೋ ನೀನು, ಧ್ರುವನಾಗಿದ್ರೆ ಬರ್ತಾ ಇದೆಯೇನೋ ಅಂತ ಹೇಳ್ಬಿಟ್ಟು ಪ್ರಶ್ನೆ ಹಾಕ್ತಾಳೆ. ಇಲ್ಲಿ ಅದು ಆ ಪಾತ್ರ ಬಂದಾಗ ನೋಡೋಣ, ಯಾಕೆ ಅಂದ್ರೆ ಜೆಂಡರ್ ಬಯಾಸ್ ಇತ್ತ ಅಂತ. ಜೆಂಡರ್ ಬಯಾಸ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲಿಂದ ಗುರ್ತಿಸ್ಕೊಳ್ತಾರೆ. ಎಷ್ಟು ತುಂಬಾ ಬೇಜಾರಾಗುತ್ತೆ ನೋಡಿ. ಯಾಕಂದ್ರೆ ಎಲ್ಲರೂ ಸ್ತ್ರೀ ಪ್ರಾಯರು ಅಂತ ಹೇಳಿ ಮೋಕ್ಷಕ್ಕೆ ಎಲ್ಲಾರು ಒಂದೇ ಸಮ ಅಂತ ಹೇಳಿದ್ರೆ ಕೂಡ, ಉಪನಿಷತ್ತುಗಳಲ್ಲಿ ಹೇಳ್ಬೇಕಾದ್ರೆ ಕೂಡ ಪುರುಷಾರ್ಥ ಅಂತ ಹೇಳ್ತಾರೆ ಹೊರತು ಸ್ತ್ರೀಯಾರ್ಥ ಅಂತ ಹೇಳೋದಿಲ್ಲ. ಯಾವಾಗ್ಲೂ ಏನು ಮಹಾಪುರುಷಾರ್ಥ ಅಂತ ಹೇಳ್ತೀವಲ್ಲ, ಆ ಪುರುಷಾರ್ಥದಲ್ಲೇ ಮೋಕ್ಷವೂ ಒಂದು. ಆ ಪುರುಷಾರ್ಥ ಅಂತ ಹೇಳ್ಬೇಕಾದ್ರೆ ಯಾಕೆ ಪುರುಷಾರ್ಥ ಅಂತ ಹೇಳಿದ್ರು, ಅದಕ್ಕೊಂದು ವ್ಯಾಖ್ಯಾನ ದೊಡ್ಡದಾಗಿದೆ. ಅದು ಇವಾಗ ಬೇಡ, ಅದನ್ನ ತಗೊಂಡ್ಬಿಟ್ರೆ ಅದೇ ಒಂದು ದೊಡ್ಡ ವಿಷಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ಉಪನಿಷತ್ತು ಸಾವಿರಾರು ಉಪನಿಷತ್ತಿದೆ. ಆ ಉಪನಿಷತ್ತುಗಳ ಭಾಗದಲ್ಲಿ ಇವುಗಳನ್ನೆಲ್ಲ ಖಾತ್ರಿಯಾಗಿ ಬರೆದಿಟ್ಟಿರುವಂತದ್ದು ಆ ವಿಷಯಗಳನ್ನ. ಹಾಗೆ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಇವೆಲ್ಲನೂ ಅಷ್ಟೇನೆ ಆ ಉಪನಿಷತ್ತುಗಳಲ್ಲಿ ಬರುವಂತ ವಿಷಯಗಳನ್ನೇ ಆಳ್ವಾರುಗಳನ್ನು ತಮ್ಮ ಹಾಡುಗಳಲ್ಲಿ ಹೇಳೋದು. ಈ ನಿನಗಂತೂ ಆ ಸಾಮೀಪ್ಯ ಸಿಕ್ಕಿದಾಗ ನಿನ್ನ ಕಾಲಗಳನ್ನಾದ್ರೂ ನನ್ನ ತಲೆ ಮೇಲೆ ಇಡಿ ಅಂತ ಹೇಳ್ತಾರೆ. ಇದೇನಪ್ಪ ಅಂತ ಹೇಳಿದ್ರೆ, ಹಲೋ ಕ್ಷಮೆ ಇರಲಿ. ಇದು ಈ ನಡುವೆ ಅಂತೂ ತುಂಬಾ ಈ ಸ್ಪ್ಯಾಮ್ ಫೋನ್ ಕಾಲ್ಸ್ ತುಂಬಾನೇ ಬರ್ತಾ ಇದೆ. ಲಕ್ಕಿಲಿ ಅವ್ರು ಹೇಳ್ತಾರೆ, ಕೆಲವೆಲ್ಲ ಆಲ್ಮೋಸ್ಟ್ ಅವರೇ ಫಿಲ್ಟರ್ ಮಾಡಿರ್ತಾರೆ, ಸಸ್ಪೆಕ್ಟೆಡ್ ಸ್ಪ್ಯಾಮ್ ಅಂತ ಬರುತ್ತೆ. ಮೊನ್ನೆ ಕೂಡ ಪೇಪರ್ನಲ್ಲಿ ಇದು ಟಿವಿನಲ್ಲಿ ತುಂಬಾ ದೊಡ್ಡ ನ್ಯೂಸ್ದೇ ಬಂತು, ಹುಷಾರಾಗಿರಿ, ಯಾರು ತಗೋಬೇಡಿ ಈ ಥರದ್ದೆಲ್ಲ. ತುಂಬಾನೇ ಮದುವೆ ಇನ್ವಿಟೇಷನ್ ತರ ಕಳಿಸ್ತಾರಂತೆ ನೋಡಿ, ಜಸ್ಟ್ ಈ ಮದುವೆ ಇನ್ವೈಟ್ ಅಂತ. ಸೊ ನಿಮ್ಮ ವಾಟ್ಸಪ್ ಅಲ್ಲಿ ಬಂದ್ರೆ ನಿಮಗೆ ಗೊತ್ತೇ ಆಗಲ್ಲ, ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಫುಲ್ ಹ್ಯಾಕ್ ಮಾಡ್ಬಿಡ್ತಾರಂತೆ. ಈ ತರ ಎಲ್ಲ ನಡೀತಾ ಇದೆ. ಅದನ್ನ ನ್ಯೂಸ್ ಐಟಮ್ ಆಗೇ ಬಂದಿತ್ತು ಊರಲ್ಲಿ. ಹಾಗಾಗಿ ತುಂಬಾ ಅದಕ್ಕೋಸ್ಕರ ಡಿಸೆಂಬರ್ 1 ಇಂದ ನಮ್ಗೆ OTPಗಳೆಲ್ಲ ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಈ ಟೆಲಿಫೋನ್, ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ. ಯಾಕಂದ್ರೆ ಈ ಟೆಲಿಫೋನ್ TRA ಇದೆಯಲ್ಲ, ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಏನಾದ್ರೂ ಮಾಡ್ಬೇಕು, ಯಾಕಂದ್ರೆ ಜನಸಾಮಾನ್ಯರಿಗೆ ತುಂಬಾ ಮೋಸ ಆಗ್ಬಿಡ್ತಾ ಇದೆ ಸೈಬರ್ ಇದ್ರಲ್ಲಿ ಅಂತ. ಆದ್ರಿಂದ ಏನಾಗುತ್ತೆ, ಅವಾಗ OTPಗಳು ಬರೋದು ನಾವು ಸ್ಕ್ರೂಟಿನೈಸ್ ಮಾಡಿ ಕಳಿಸ್ಬೇಕು ಅಂತ ಕೇಳ್ಕೊಂಡಿರುತ್ತೆ ಅವರು ಟೆಲಿಫೋನ್ ಅಥಾರಿಟೀಸ್ ಎಲ್ಲ. ಹಾಗೆ ಮಾಡಿದಾಗ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ OTPಗಳು ತಡವಾಗಿ ಬಂದ್ರೆ ನೀವೇನು ಹೆದರ್ಕೋಬೇಡಿ, OTPನೇ ಬರಲಿಲ್ಲ ಏನಾಯ್ತು ಅಂತ ಅನ್ಕೊಳ್ಳೋದು ಬೇಡ. OTP ಡಿಸೆಂಬರ್ 1 ಇಂದ ಸ್ವಲ್ಪ ಲೇಟ್ ಆಗಿ ಬರುತ್ತಂತೆ. ಸೊ ಹೇಗೆ ನೋಡಿ, ನಮ್ಮ ಡಿಜಿಟಲ್ ಪ್ರೋಗ್ರೆಸ್ ನೋಡಿ ಎಲ್ಲರಿಗೂ ಸಹಿಸ್ಲಿಲ್ಲ. ಎಲ್ಲಾರು ನಾವು ಎಷ್ಟು ಸುಲಭವಾಗಿ ಅದನ್ನೆಲ್ಲ ಉಪಯೋಗಿಸ್ತಾ ಇದ್ವಿ. 5G ಎಲ್ಲ ಬಂದು ಎಲ್ಲ ಸಣ್ಣ ಜನಗಳಿಗೆ ಏನಾದ್ರೂ ಒಂದು ಚೆನ್ನಾಗಿದ್ರೆ ಕೆಡಿಸ್ಬೇಕಲ್ಲ, ಇದಕ್ಕೆಲ್ಲ ಒಂಥರ ಪಿತೂರಿ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಸೆಟ್ಲ್ ಆಗೋವರೆಗೂ OTPಗಳೆಲ್ಲ ಸ್ವಲ್ಪ ಲೇಟಾಗಿ ಬರುತ್ತಂತೆ. ಇದು ನಮಗೆ ದೈನಂದಿನ ವಹಿವಾಟಲ್ಲಿ ಮುಖ್ಯವಾಗಿ ಬೇಕಾಗಿರುವಂತ ಅಂಶ. ಯಾರ್ಯಾರು ಆನ್ಲೈನ್ ಎಲ್ಲ ಮಾಡ್ತಾ ಇದ್ದೀರೋ ಅವರೆಲ್ಲ ಕೇರ್ಫುಲ್ ಆಗಿರ್ಬೇಕು. ಇಷ್ಟೊತ್ತಿಗೆ ವೈರಲ್ ಆಗಿರ್ಬೋದು, ಎಲ್ಲಾರ ಫೋನಲ್ಲೂ ಬಂದಿರ್ಬೋದು ಇದನ್ನೆಲ್ಲ. ಆದ್ರೂ ಕೂಡ ಒಂದು ವಿಷಯ ಸಿಕ್ಕಿಲ್ಲ, ಇವಾಗ ಹೇಳ್ಬಿಡ್ತೇನೆ. ಅದಕ್ಕೆ ಈ ಪಕ್ಷಿಗಳನ್ನ ದೂತರಾಗಿ ಕಳಿಸ್ಬೇಕಾದ್ರೆ ಏನಕ್ಕೆ ಅಂತ ಹೇಳಿದಾಗ, ಈ ತಿರ್ಯಕಗಳನ್ನ ಕಳಿಸ್ಬೋದಾ ಅಂತ ಹೇಳಿದಾಗ ಅಲ್ಲೊಂದು ಸಮಾನತೆಯನ್ನ ನೋಡಿ ಗುರ್ತಿಸ್ಕೊಳ್ತಾರೆ. ಕಳಿಸ್ಬೋದು, ಪರವಾಗಿಲ್ಲ, ತಿರ್ಯಕಗಳನ್ನ ಕಳಿಸ್ಬೋದು, ಆದ್ರೆ ಅದ್ರ ಪರಮಪದಕ್ಕೆ ನಾನು ಹೋಗಕ್ಕಾಗಲ್ಲ ಅಂತ ಹೇಳಿದಾಗ, ಸರಿ ಇಲ್ಲೇ ಇರೋ ಅರ್ಚಾಮೂರ್ತಿಗೆ ಹೋಗು ಅಂತ. ಈ ತ್ರಿಯಕಗಳಿಗೂ ಎರಡು ರೆಕ್ಕೆ, ಅಂದ್ರೆ ಈ ಪಕ್ಷಿಗಳಿಗೂ 2 ರೆಕ್ಕೆ. ಈ ಪಕ್ಷಿಗಳೆಲ್ಲ ಏನು ಅಂದ್ರೆ ಆಚಾರ್ಯನ ಸಮಾನವಾಗಿ ಕೆಲಸ ಮಾಡುತ್ತಂತೆ. ಯಾಕೆ ಒಬ್ಬ ಆಚಾರ್ಯ ಹೇಗೆ ಅಂದ್ರೆ ಜ್ಞಾನ ವೈರಾಗ್ಯನ 2 ರೆಕ್ಕೆಗಳಿಟ್ಕೊಂಡು ಇರ್ತಾರಲ್ಲ, ಆ ತರ ಈ ಪಕ್ಷಿಗಳು ಹಾಗೇನೆ, ಅದಕ್ಕೂ 2 ರೆಕ್ಕೆ ಅಂತ. ಹಾಗೇನೆ ಅರುಕಾಲು ಶಿರುವಂಡೆ ಇರ್ಬೇಕಾದ್ರೆ ಕೂಡ ಈ ಒಂಡ್ ಮೃಗ ಇರುತ್ತಲ್ಲ, ಅದಕ್ಕೆ 6 ಕಾಲು. 6 ಕಾಲನ್ನ ಅದನ್ನೇ ಹೇಳ್ತಾರೆ. ಏನೇನ್ ಮಾಡ್ಬೇಕು ಆ ವರ್ಣಾಶ್ರಮದ ಧರ್ಮಕ್ಕೆ ಮಾಡುವಂಥದ್ದು, ದಾನ, ಪರಿಗ್ರಹ, ಯಾಗ, ಯಜನ ಅಂತ ಎಲ್ಲ ಬರುತ್ತಲ್ಲ, ಆತರ 6, ಅದಕ್ಕೆ ಅವೆಲ್ಲ 6 ಅನುಷ್ಠಾನ ಇಟ್ಕೊಂಡಿರೋ ಆಚಾರ್ಯರುಗಳು ಅಂತ ಹೇಳ್ತಾರೆ. ಕೆಲವು ಭಾಗವತರು ಏನ್ ಮಾಡ್ತಾರೆ, ಈ ತಿರುಮಲೆಗೆ ಹೋದಂತೆ ಅವರನ್ನು ಆಳ್ವಾರ್ ಏನ್ ಮಾಡ್ತಾರೆ,
ಅವರನ್ನ ವರಿಸ್ತಾರೆ. ನೀವು ಅದ್ರ ಹೋಗಿ ದೂತರಾಗಿ ನನ್ನ ಕೆಲಸವನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನಿಮ್ಮ ಕಾಲು ನೀವು ಅಕಸ್ಮಾತ್ ನೀವು ನಾನು ಹೇಳಿದ ಕೆಲಸ ಮಾಡಿದ್ರೆ ನಿಮ್ ಕಾಲಾದ್ರೂ ನಮ್ಮ ತಲೆ ಮೇಲೆ ಇಡಿ ಅಂತ. ಇದೇ ತರ ಈ ತಿರುಮಂಗೈ ಆಳ್ವಾರ್ ಕೂಡ ನಾವು ನೋಡ್ತೀವಿ. ಹಿಂದೆ ಒಂದು ಇದರಲ್ಲಿ ತಿರುವಣ್ಣಮಂಡೂರ್ ಪಾಶುರದಲ್ಲಿ ಹೇಳ್ತಾರೆ, ತಂಚೇರೆ ಎಂಬೆರುಮಾನ್ ತೊಳುವರ್ ಕಾಲ್ ಹಳ್ಳೆನ್ ತಲೆ ಮೇಲೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದನ್ನ ಈ ತಿರು ಇದರಲ್ಲಿ ಯಾದೃಚ್ಛಿಕವಾಗಿ ತಮಾಷೆಗೆ ಹೇಳೋದುಂಟು. ತಿರುಮಣ್ಣಮಂಡೂರು ಹರಿಯರೊಬ್ರು ಗದ್ದೆ ದಾರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಅಲ್ಲೊಬ್ಬ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೇಳ್ತಂತೆ, ಏ ಸ್ವಾಮಿ ಇಂದ ಬಳಿಯ ಪೋರಿಂಗು ಊರುக்குள்ள போனா கோவில்ல போயிடலாமே பெருமாளை ಸೇವಿಸಲಾಮೆ ಅಂತ ಹೇಳ್ತಾರಂತೆ. ಅಂದ್ರೆ ಯಾಕೆ ಈ ದಾರಿಯಾಗಿ ಬರ್ತಾ ಇದ್ದೀರಾ, ಗದ್ದೆನಲ್ಲಿ ಕಲ್ಲು ಮುಳ್ಳು ಇರುತ್ತಲ್ಲ ಇಲ್ಲೆಲ್ಲ, ಊರೊಳಗೆ ಹೋಗ್ಬಿಟ್ರೆ ನೀವು ದೇವರನ್ನು ನಮಸ್ಕಾರ ಮಾಡ್ಬೋದು, ದಾರಿನೂ ಚೆನ್ನಾಗಿದೆಯಲ್ಲ ಅಂತ ಕೇಳ್ತಾರಂತೆ ಅವನು. ಅದಕ್ಕೆ ಅವರು ಚೆನ್ನಾಗಿ ಹೇಳ್ತಾರಂತೆ, ಇಲ್ಲಪ್ಪ ಅವರು ಆ ದಾರಿಯಾಗಿ ಹೋದ್ರೆ ನಾನು ತಿರುಮಂಗೈ ಆಳ್ವಾರ್ ತಲೆ ಮೇಲೆ ಕಾಲಿಟ್ಟಕ್ಕಾಗ್ಬಿಡತ್ತೆ, ಅದು ಅಪಚಾರ ಆಗತ್ತಲ್ವಾ ಅಂತ ಹೇಳ್ತಾರಂತೆ. ಅಂದ್ರೆ ತಿರುಮಂಗೈ ಆಳ್ವಾರ್ ಎಷ್ಟು ವಿಶೇಷವಾಗಿ ಭಾಗವತವೇ ಇದನ್ನ ಪ್ರತಿಪತ್ತನ ವಿಶೇಷವಾಗಿ ಕೊಂಡಾಡಿದ್ರು ಅಂತ ಹೇಳಿದ್ರೆ, ತಿರುವಣ್ಣಮಂಡೂರು ಪೆರುಮಾಳ ತಿರುಚೇರೆ ಎಂಬೆರುಮಾನ್ ಕೊಂಡಾಡ್ಲಿಲ್ವಂತೆ. ಅವರನ್ನ ಯಾರು ನಮಸ್ಕಾರ ಮಾಡ್ತಾರೋ ಆ ಭಾಗವತರ ಕಾಲುಗಳು ನನ್ನ ತಲೆ ಮೇಲೆ ಇರ್ಲಿ ಅಂತ ಹೇಳ್ತಾರಂತೆ. ಅದಕ್ಕೆ ಈ ತಿರುವಣ್ಣಮಂಡೂರು ಹರಿಯರ್ ಇದ್ದುಕೊಂಡು ಆತರ ಹೇಳಿದ್ರಂತೆ, ಇಲ್ಲಪ್ಪ ನಾನು ಅಲ್ಲಿ ಹೋದ್ರೆ ನನ್ನ ಕಾಲು ತಿರುಮಂಗೈ ಆಳ್ವಾರ್ ತಲೆ ಮೇಲೆ ಬಂದಂಗ ಆಗ್ಬಿಡತ್ತೆ, ಅಪಚಾರ ಆಗ್ಬಿಡುತ್ತೆ, ಅದಕ್ಕೆ ನಾನು ಈ ದಾರಿನಲ್ಲೇ ಹೋಗ್ತೀನಿ ಅಂತ ಹೇಳ್ತಾರೆ. ಇವಾಗ ಈ ಪ್ರಸ್ತುತ ಭಾಷೆಗೆ ಬರೋಣ. ಇವೆಲ್ಲ ಏನಂದ್ರೆ ಒಂಥರ ತುಂಬಾ ಸರಸವಾಗಿ ಚೆನ್ನಾಗಿ ಅನುಭವಕ್ಕೆ ಚೆನ್ನಾಗಿರುವಂತ ಭಾಗವತ ಗೋಷ್ಠಿನೆಲ್ಲ ಅನುಭವಿಸುವಂತ ವಿಷಯಗಳು. ಇವೆಲ್ಲ ಕಾಲಕ್ಷೇಪದ ಗೋಷ್ಠಿಗಳಲ್ಲಿ ಬಂದಾಗ ಅಲ್ಲಲ್ಲೇ ಗುರ್ತು ಹಾಕೊಂಡು ಇಟ್ಕೊಂಡಿರ್ತಾರಲ್ಲ, ವ್ಯಾಖ್ಯಾನಗಳಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಅವರೆಲ್ಲಾನು. ಅಂದ್ರೆ ಅವರೆಲ್ಲರಿಗೂ ನಾಲಾಯರ ಎಷ್ಟು ಚೆನ್ನಾಗಿ ಹಾಸ ಹೊಕ್ಕಾಗಿ ಜನಜೀವನದಲ್ಲಿ ಹಾಸ ಹೊಕ್ಕಾಗಿರತ್ತೆ ಅವ್ರಿಗೆ. ಇದರ ಒಂದು ಮಾತಾಡಿದ್ರೆ ತಕ್ಷಣ ಅದಕ್ಕೊಂದು ಜವಾಬು ಅಲ್ಲೇ ತಿರುಮಂಗೈ ಆಳ್ವಾರ್ ಪಾಶುರವನ್ನು ಇಟ್ಕೊಂಡು ಇದು ಮಾಡ್ತಾರೆ. ಇದೆ ಕೊಡ್ತಿರ್ಲಿಲ್ಲ ಅದಕ್ಕೆ ಕಮ್ಮಿದ ಇತ್ತು, ಬ್ಯಾಗ್ಲೆ ಕೊಟ್ಬಿಟ್ಟಿಲ್ಲ, ಬ್ಯಾಗ್ಲೆ ಕೊಟ್ಬಿಟ್ಟಿಲ್ಲ ಜಸ್ಟ್
ಕ್ಷಮೆ ಇರಲಿ, ಯಾರೋ ಗೆಸ್ಟ್ ಬಂದಿದ್ದಾರೆ, ಒಂದು ನಿಮಿಷ ಮಾತಾಡ್ಸ್ಕೊಂಡು. ಸರಿ, ಈಗ ಈ ಮೇಘಗಳು ಇವಳು ಮಾತು ಕೇಳಲಿಲ್ಲ ಅಲ್ವಾ? ಈ ತರ ಇನ್ನೆಲ್ಲಿ ಮಾತು ಕೇಳದೆ ಇರೋರು ದೂತರಿದ್ದಾರೆ, ನಮಗೆ ನಿದರ್ಶನ ಸಿಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಅದನ್ನು ತೋರಿಸ್ಕೊಡ್ತಾರೆ. ಎಲ್ಲದಕ್ಕೂ ಒಂದು ಉದಾಹರಣೆ ಅಂತ ಎಲ್ಲಾದ್ರೂ ಇರುತ್ತಲ್ವಾ? ಅದರಲ್ಲಿ ನಮ್ಗೆ ಈ ರಾಮಾಯಣ ಮಹಾಭಾರತದಲ್ಲಿ ಉಲ್ಲೇಖಗಳು ಸಿಗದೆ ಇರೋದೇ ಇಲ್ಲ, ಖಂಡಿತವಾಗ್ಲೂ ಸಿಗತ್ತೆ. ಮಹಾಭಾರತಕ್ಕಂತೂ ಒಂದು ವಿಶೇಷ. ಅಲ್ಲಿ ಇರೋದು ಎಲ್ಲ ಕಡೆ ನೀವು ಎಲ್ಲೇ ಇದ್ರೂ ಆ ವಿಷಯ ಮಹಾಭಾರತದಲ್ಲಿ ಇರತ್ತಂತೆ. ಅಲ್ಲಿ ಇಲ್ಲದೆ ಇರೋದು ಬೇರೆ ಎಲ್ಲೂ ಇರೋದಿಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ. ಅಂದ್ರೆ ಆ ತರ ಒಂದು ಬೃಹತ್ ಗ್ರಂಥ ಅದು, ಎಲ್ಲವನ್ನು ಒಳಗೊಂಡಿರುತ್ತೆ. ಈಗ ನೋಡೋಣ, ಈ ಹೇಳಿದ ಮಾತನ್ನು ಮಾಡದೇ ಇರೋ ದೂತರು ಯಾರು ಅಂತ ಹೇಳಿದಾಗ ಇಲ್ಲಿ ಸೀತೆಗೆ ಹನುಮಂತ ಬಂದು ಅಂಗುಲಿಕವನ್ನ ಕೊಟ್ಟು ಚೂಡಾಮಣಿಯನ್ನ ತಗೊಂಡಾಗ ಅವನನ್ನ ಹಿಡ್ಕೊಂಡ್ ಬಿಡ್ತಾರೆ. ಮತ್ತೆ ಅಶೋಕವನ್ನೆಲ್ಲ ಧ್ವಂಸ ಮಾಡಿ ಲಂಕೆಯನ್ನೆಲ್ಲ ಸುಟ್ಟು ಮಾಡಿಬಿಟ್ಟು ಅನುಮಾನ ಬಂದ್ಬಿಡುತ್ತೆ ಕೊನೆಗೆ. ಅಲ್ಲಿ ಏನಾದ್ರು ಬಿಟ್ಕೊಂಡು ಬರ್ತಾನೆ, ಅಯ್ಯೋ ನಾನು ಏನಾದ್ರು ಅಶೋಕವನವನ್ನು ಸುಟ್ಬಿಟ್ಟೋ ಏನೋ ಅಂತ ಹೇಳ್ಬಿಟ್ಟು ಮತ್ತೆ ಅಶೋಕವನಕ್ಕೆ ಬಂದು ನೋಡ್ತಾನೆ. ಸದ್ಯ ಸೀತಾದೇವಿಗೆ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೆದರ್ಕೊಳ್ತಾಳೆ. ಸೀತಾದೇವಿಗೂ ಸಮಾಧಾನ ಆಗುತ್ತೆ, ಹನುಮಂತನಿಗೆ ಏನೂ ಆಗಿಲ್ಲ ಅಂತ. ಅಫ್ಕೋರ್ಸ್ ಅವಳು ಇದು ಅಗ್ನಿದೇವನಿಗೆ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ಲು, ನಾನು ಪಾತಿವ್ರತೆ ನಿಜವೇ ಆಗಿದ್ರೆ ಅವನ ಬಾಲವನ್ನ ಏನು ಮಾಡಬೇಡ ಅಂತ. ತಣ್ಣಗಿತ್ತಂತೆ, ಏನೂ ಆಗ್ಲಿಲ್ಲ ಅಂತ. ಇವ್ ನೋಡಿದಾಗ ಅವಾಗ ಸೀತೆ ಹೇಳ್ತಾಳಂತ, ಅಯ್ಯೋ ಎಷ್ಟು ಶ್ರಮ ಆಯ್ತು ನಿನಗೆ, ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಹೋಗು ನೀನು, ಪರವಾಗಿಲ್ಲ, ಇವತ್ತು ರಾತ್ರಿ ಇಟ್ಬಿಟ್ಟು ಹಣ್ಣು ಎಲ್ಲ ತಿನ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಹೋಗು ನೀನು ಅಂತ ಹೇಳಿದಾಗ ಅವನು ಹೇಳಿದಂತೆ, ವಿಶ್ರಮಿಸ್ಕೊಳ್ಳಕ್ಕೆ ಇದು ಸಮಯ ಅಲ್ಲ ಅಂತ. ಇಲ್ಲಿ ದೂತನಾಗಿ ಬಂದಿದ್ರೆ ಕೂಡ ಅವನು ಮಾತು ಕೇಳಲಿಲ್ಲ, ಯಾರಿಗೂ ಸೀತೆಯ ಮಾತನ್ನ ದೂತ ಕೇಳಲಿಲ್ಲ. ಅದೇ ತರ ಈ ಮೇಘಗಳು ಅಷ್ಟೇನೆ, ನೀನು ಹೋಗಿ ನನ್ನ ವಿಷಯ ಹೇಳು ಅಂದಾಗ ಅದು ಮಾಡ್ಲಿಲ್ಲ ಅಂತ. ಇದೇ ತರ ಇನ್ನೂ ಒಂದು ವಿಚಾರ, ಇನ್ನೊಬ್ಳು ಯಾರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಗೋದಾವರಿ ನದಿ. ಗೋದಾವರಿ ನದಿಗೆ ಸೀತೆ ಏನ್ ಮಾಡ್ತಾಳೆ, ರಾವಣ ಪುಷ್ಪಕ ವಾಹನದಲ್ಲಿ ಹೋಗ್ತಾ ಇದ್ದಾಗ ಕೆಳಗಡೆ ನೋಡ್ತಾಳೆ, ಗೋದಾವರಿ ನದಿ ಇದೆಯಂತೆ. ಗೋದಾವರಿ ನದಿಗೆ ಹೇಳ್ತಾಳೆ, ಅಮ್ಮ ಗೋದಾವರಿ, ನೀನು ಖಂಡಿತವಾಗ್ಲೂ ಹೇಳ್ಬೇಕು, ನನ್ನನ್ನ ಈ ತರ ದಶಮುಖ ಈ ತರ ಬಲಾತ್ಕಾರ ಪಡಿಸಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ನನಗೆ ನನ್ನ ಜೀವ ಉಳಿಸೋಕ್ಕೆ ಪ್ರಯತ್ನ ಪಡ್ತು ಪಾಪ ಜಟಾಯು, ಈ ವಿಷಯವನ್ನ ಹೇಳು, ನಾನು ದಕ್ಷಿಣ ದಿಕ್ಕ ಕಡೆ ಹೋಗ್ತಾ ಇದ್ದೀವಿ ಅಂತ ನೀನು ರಾಮ ಲಕ್ಷ್ಮಣರು ನನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ, ಬಂದಾಗ ನೀನು ಹೇಳು ನಾನು ಜೀವದೊಂದಿಗೆ ಇದ್ದೀನಿ ಅಂತ. ಇಲ್ಲದೆ ಹೋದ್ರೆ ಅವರು ಪಾಪ ಪ್ರಾಣನೇ ಬಿಟ್ಬಿಡ್ತಾರೆ, ಅಷ್ಟು ಇದು ಅವ್ರು ದುಃಖ ಪಟ್ಕೊಂಡ್ಬಿಡ್ತಾರೆ, ನೀನು ಹೇಳು ಈ ವಿಷಯ ಅಂತ ಗೋದಾವರಿಗೆ ಹೇಳ್ತಾಳಂತೆ. ಗೋದಾವರಿಯಿಂದ ದೂತನಾಗಿ ಅವಳಿಗೆ ಶಿವಲಿಂಗೇಜ್ ಅವಳು ಹೇಳ್ತಾಳೆ, ನೀ ವಿಷಯ ಹೇಳು ಅಂತ. ಆದ್ರೆ ಗೋದಾವರಿನೂ ಕೂಡ ಆ ಕೆಲಸ ಮಾಡೋದಿಲ್ಲ. ಯಾವಾಗ ರಾಮ ಬಂದು ಕೇಳಿದ ಗೋದಾವರಿ ದೇವಿ ನೀನು ಹೇಳು ಅಂತ ಹೇಳಿದಾಗ ಗೋದಾವರಿ ಹೇಳೋದಿಲ್ಲ, ಅವಳು ಕೂಡ ಅಷ್ಟೇನೆ ಆ ಕೆಲಸವನ್ನು ಮಾಡೋದಿಲ್ಲ. ಇದನ್ನ ಈ ತರ ಈ ಪಕ್ಷಿಗಳನ್ನ ಮೇಘಗಳನ್ನ ಎಲ್ಲ ಸಂದೇಶ ಕಳ್ಸಕ್ಕೆ ಇಟ್ಕೊಂಡಿರೋದನ್ನೇ ವೇದಾಂತ ದೇಶಿಕರು ಕೂಡ ಹಂಸ ಸಂದೇಶ ಅಂತ ಒಂದು ಪದ್ಯ ಬರೆದ್ರು. ಆ ಹಂಸ ಸಂದೇಶ ಅಂತ ಬರೆದ ಪದ್ಯದಲ್ಲೂ ಕೂಡ ಹಾಗೆ ಇದೇ ತರ ಹೇಗೆ ಇಲ್ಲಿ ತಿರುಪತಿ ಬೆಟ್ಟವನ್ನ ಗುರುತೆಲ್ಲ ಹೇಳಿ ಕಳಿಸ್ತಾರಲ್ಲೋ ಅಲ್ಲೇ ತರನೇ ಹೇಳ್ತಾರೆ, ನೀನು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಮೋಡಗಳು ಸಿಗುತ್ತೆ, ಮೋಡಗಳನ್ನ ನೋಡ್ಬಿಟ್ಟು ಅದೇ ಕಾಂಚೀಪುರ ಅಂತ ಅನ್ಕೊಂಡ್ಬಿಡ್ಬೇಡ, ನೀನು ಕಪ್ಪು ಮೋಡಗಳಿಗೆ ಸಿಕ್ಕಿದ್ರೆ ಅದು ಕಾಂಚೀಪುರ ಅಂತ ಅನ್ಕೊಂಡ್ಬಿಡ್ಬೇಡ ಅಂತ ಹಂಸ ಸಂದೇಶದಲ್ಲಿ ತುಂಬಾ ಚಮತ್ಕಾರವಾಗಿ ಬರೀತಾರೆ ಅದೇ ತರ ಪದ್ಯಗಳನ್ನ. ಅದೇ ಹೀಗೆ ಕಾಳಿದಾಸ ಕೂಡ ಮೇಘದೂತ ಎಲ್ಲ ಬರೆದ ಅವಾಗ ನೋಡ್ಬೋದು. ಹಾಗಾಗಿ ಮೇಘಗಳನ್ನ ವಸ್ತು ಚೇತನವಲ್ಲದೆ ಹೋದ್ರೆ ಕೂಡ ಭಾವುಕರಾದ ಇವರಿಗೆ ಅದು ತಮ್ಮ ಕೆಲಸ ಮಾಡುವುದೇನೋ ಅದು ಅಂತ ಅನ್ಸತ್ತೆ, ಅವಾಗ ಅದರ ಜೊತೆಗೆ ಕಳಿಸ್ತಾರೆ. ಹೀಗೆ ನಾವು ನೋಡ್ತೀವಿ. ಇಲ್ಲಿ ಇವಾಗ ನೋಡೋಣ, ಹಿಂದೆ 4 ಪದ್ಯ ನಾವು ನೋಡಿದ್ವಲ್ಲ, ಅನುಶ್ರೇಯ ಮಡನಾರಾಯ್ ಮತ್ತೆ ಇದೆಲ್ಲ ಎಂಗಾನಹಲಂ, ಆಮೇಲೆ ಪೊನ್ನುಲ ಹಾಳಿರೋ, ಈ ಭಾಷಣಗಳಲ್ಲೆಲ್ಲ ಯಾವ ನೆಲೆಯಲ್ಲಿ ಇದ್ದ ಭಗವಂತನಿಗೆ ಅದು ದೂತರು ಕಳಿಸಿದ್ದು ಅದನ್ನ ನೋಡೋಣ. ಇವಾಗ ಅಂಶರಿಯ ಮಡನಾರಾಯ್ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಅಡಲಾಳಿಯಮ್ಮನ್ ಅಂತ ಬರುತ್ತೆ ಕೊನೆಯಲ್ಲಿ. ಅಡಲಾಳಿಯಮ್ಮನ್ ಕಂಡ ಕಾಲ ಅಲ್ಲಿ ಹೋಗಿ, ಅಡಲಾಳಿ ಅಂದ್ರೆ ಯಾರು, ಅಲ್ಲಿ ಕ್ಷೀರಸಾಗರದಲ್ಲಿ ಮಲಗಿರೋ ಭಗವಂತನಿಗೆ ನನ್ನ ಪರಿಸ್ಥಿತಿಯನ್ನ ಹೇಳು ಅಂತ. ಅವಾಗ
ಕ್ಷೀರಸಾಗರದಲ್ಲಿ ಮಲಗಿರೋ ಭಗವಂತ ಯಾರು? ವ್ಯೂಹದಲ್ಲಿರೋ ವಾಸುದೇವ. ಇದು ಸ್ವಲ್ಪ ನಾವು ಇದನ್ನ ತಿರುವಾಮೊഴಿ ಪುಸ್ತಕ ಇಟ್ಕೊಂಡು ನೋಡಿದ್ರೆ, ಅಂಶನೆಯ ಮಡನಾರಾಯ ಓದಿದ್ರೆ ಅದರಲ್ಲಿ ನಮಗೆ ಚೆನ್ನಾಗಿ ಬರುತ್ತೆ. ಅದೇ ಇದರಲ್ಲಿ ಅಂಶನೆಯ ಮಡನಾರಾಯಣಲ್ಲಿ ಇನ್ನೊಂದು ಇದರಲ್ಲಿ ಯಾವ್ದ್ರಲ್ಲಿ 6-8 ಅದರಲ್ಲಿ ಬರುತ್ತೆ ಅವ್ರಿಗೆ. ವಾನವರ್ ಕೋನೈ ಕಂಡೆ ಅಂತ. ವಾನವರ್ ಕೋನೆ ಯಾರು? ನಿತ್ಯ ಸೂರಿಗಳು, ಪರಮಪದ. ಆ ಪರಮಪದಕ್ಕೆ ಪರವಾಸುದೇವನಿಗೆ ಹೋಗಿ ದೂತನಾಗಿ ಅಂಶನೆಯ ಮಡನಾರಾಯ. ಮಡನಾರಾಯ ಅಂದ್ರೆ ಇನ್ನಸೆಂಟ್ ಕೊಕ್ಕರೆ ಇರುತ್ತಲ್ಲ, ನಾರೈ ಪಕ್ಷಿ, ಅದಕ್ಕೆ ಹೇಳ್ತಾರೆ. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ನೆಲೆಯಲ್ಲಿ ಇರುವಂತ ಭಗವಂತನಿಗೆ ದೂತನಾಗಿ ಕಳಿಸಿರುವಂತ. ಇನ್ನೊಂದು ಈ ಇದರಲ್ಲಿ ಅದೇ ಹಾಡಲ್ಲಿ ಇನ್ನೊಂದ್ಸಲಿ ಎಂಗು ಶಂಡ್ರಾಹಿಲಂ ಕಂಡು ಅಂತ ಹೇಳ್ತಾರೆ. ಅದೇ ಹಾಡಿನಲ್ಲಿ ಬರ್ಬೇಕಾದ್ರೆ ಎಂಗು ಶಂಡ್ರಾಹಿಲಂ ಕಂಡು ಅಂತ ಹೇಳ್ಬೇಕಾದ್ರೆ ನೀವು ಆ ಪದ್ಯನ ಇಟ್ಕೊಂಡ್ರೆ ಇದನ್ನ ವಿಷಯ ಗೊತ್ತಾಗುತ್ತೆ. ಯಾಕಂದ್ರೆ 1 ನಿಮಿಷ ಅದನ್ನ ತೆಗೆದೇ ಓದೇ ಬಿಡ್ತೀನಿ. ಯಾಕೆಂತ ಹೇಳಿದ್ರೆ ಅಷ್ಟು ಸೊಗಸಾಗಿದೆ, ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತಕ್ಕೋಸ್ಕರ ಬರೀ ಆ ಫ್ರೇಸ್ ಮಾತ್ರ ನಾನು ಬರ್ಕೊಂಡಿದ್ದೆ ಅಷ್ಟೇನೆ. ಯಾಕಂದ್ರೆ ಈ 1-4 ಬಂದು ಅಂಶನೆಯ ಮಡನಾರಾಯ ಬರುತ್ತೆ. ಈ 6-8 ನಮ್ಗೆ ವಾನವರ್ ಕೋನೈ ಕಂಡು ಅಂತ ಬರುತ್ತಲ್ಲ, ಅದು ಬರುತ್ತೆ. ಅದನ್ನ ನಾವು ನೋಡೋಣ, ಪೂರ್ತಿ ಹೇಳ್ತೀನಿ. ಪೊನ್ನುಲ ಹಾಳಿರೋ ಭುವನ ಮುಳುದ ಆಳಿರೋ ಅಂತ ಬಂದಾಗ ಅದರಲ್ಲಿ ಬರುತ್ತೆ ವಾನವರ್ ಕೋನೆ ಕಂಡು ಮಹಿಂಡ್ ನೀನ್ ಹೇಳು ಅಂತ. ಅಲ್ಲಿ 6-8 ಒಂದ್ರಲ್ಲಿ ಬರುತ್ತೆ. ಪೊನ್ನುಲ ಹಾಳಿರೋ ಆ ಪಾಶದಲ್ಲಿ. ಅದೇ ತರ ಇನ್ನೊಂದ್ರಲ್ಲಿ ಶೆಂಗಣ್ ಕರಿಮುಹಲೆ ಶೆವ್ವಾ ಶೆಳುಂ ಕರ್ಪಹತ್ತೆ ಎಂಗು ಚಂದ್ರಾಹಿಲಂ ಕಂಡು ಇದು ತಕ್ಕವಾರ ಎಮ್ಮಿಣೆ ಅಂತ. ಅವಾಗ ಏನಾಗುತ್ತೆ, ಇದು ಎಂಗು ಚಂದ್ರಾಹಿಲಂ ಅಂತ ಹೇಳಿದ್ರೆ ಎಲ್ಲಿ ಸಿಕ್ಕಿದ್ರು ಹೇಳಿ ಅಂತ. ಎಲ್ಲಿ ಸಿಕ್ಕಿದ್ರು ಹೇಳಕ್ಕೆ, ಯಾರು ಅವನು ಭಗವಂತ, ಎಲ್ಲೆಲ್ಲಾದ್ರೂ ಸಿಗ್ತಾನ ಅಂತ ಹೇಳಿದ್ರೆ ಎಲ್ಲಾ ವಸ್ತುವಿನಲ್ಲೂ ಅಂತರ್ಯಾಮಿಯಾಗಿರುವ ಭಗವಂತ ಅಂತ ಅಲ್ಲಿ ಗುರುತಿಸ್ಕೊಳ್ತಾರೆ. ಹಾಗಾಗಿದ್ರೆ ಆ ಕೊಕ್ಕಿಗೆ, ಆ ಪಕ್ಷಿಗೆ ದೂತ ಬಿಡ್ಬೇಕಾದ್ರೆ ಭಗವಂತ ಎಲ್ಲಿ ಸಿಕ್ಕಿದ್ರು ಹೇಳು ಅಂತ. ಅಂದ್ರೆ ಎಲ್ಲಾ ವಿಷಯದಲ್ಲೂ ಭಗವಂತ ಇದಾನಲ್ಲ, ಅದಕ್ಕೆ ಅಂತರ್ಯಾಮಿಯಾಗಿರೋ ಭಗವಂತನಿಗೆ ಹೇಳೋ ಅಂಥದ್ದು. ಇನ್ನೊಂದು ಎಂಗಾನ ಹಾಲಂ ಕೈವಾಯ, ಅದರಲ್ಲಿ 9-7 ಆ ಹಾಡಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ನಾನು ನಿಮ್ಗೆ ಆ ಪುಸ್ತಕ ಏನೇ ತಗೊಳ್ಬೇಡಿ, ಇವಾಗ ನಾನು ಹಾಡನ್ನೇ ಹೇಳ್ಬಿಡ್ತೀನಿ ಈಗ. ಯಾಕಂದ್ರೆ ಸಮಯ ಆಗತ್ತೆ ನೀವು ಹುಡ್ಕೊಂಡ ಪೇಜ್ ಎಲ್ಲ ತಗೊಳ್ಳೋ ಅಷ್ಟೊತ್ತಿಗೆ. ಇದೆ எங்கான ஹலம் கழிவாய் இழைத்தேந்திங்கு இந்திரமரும் செங்காலமடனா இந்திரமரும் செங்காலமடனாராய் திருமூழிக்களத்துறையும் பொங்கார் பூந்துழாய் முனியம் குடக்கூத்தற்கு ಎಂದೂರಾರ್ ನಮ್ ಕಾಲ್ಹಳ್ಳೆನ್ ತಲೆ ಮೇಲ್ ಕೆಳುವೀರೋ ನಮರೋಡೆ. ನೋಡಿ ಇದೇನೆ ಇವಾಗ ತಿರುಮಾಮಣಿ ಮ್ಯಾಪಿಂಗ್ ಅಂತ ಹೇಳಿದಾಗ ಇಲ್ಲಿ ತಿರುವಿರತ್ತಮ್ಮಲ್ಲೂ ಇದನ್ನೇ ತಾನೇ ಹೇಳ್ತಾಳೆ. ನೀವು ಮೇಘಗಳು ನೀವು ಹೋಗದೆ ಹೋದ್ರೆ ಬೇಡ, ಆದ್ರೆ ನೀವು ತಿರುಪತಿ ಬೆಟ್ಟವನ್ನ ನೀವು ಮುಟ್ತೀರಲ್ಲ, ನಿಮ್ ಕಾಲುಗಳ ನನ್ನ ತಲೆ ಮೇಲೆ ಇಡಿ ಅಂತ ತಿರುವಿರತ್ತಮ್ಮಲ್ಲಿ ಹೇಳ್ತಾರಲ್ಲ. ಇದನ್ನೇ ಇಲ್ಲಿ ತಿರುಮೂಳಿ ಕಳಂ ದಿವ್ಯದೇಶದಲ್ಲಿ ಆ ಮಡನಾರಾಯಿಗೆ ಹೇಳ್ತಾರೆ. ಯಾವಾಗಂದ್ರೆ ನಮ್ ಕಾಲ್ಹಳ್ ಎನ್ ತಲೆ ಮೇಲೆ ಕೆಳುಮೀರೋ ಅಂತ, ನಿಮ್ ಕಾಲುಗಳನ್ನ ನಮ್ ತಲೆ ಮೇಲೆ ಇಡಿ ಅಂತ ಹೇಳ್ತಾರೆ. ಈ ತಿರುವಿರತ್ತ ಈ ಪಾಶಕ್ಕೂ ಇಲ್ಲಿ ಇದಕ್ಕೂ ಚೆನ್ನಾಗಿ ಹೊಂದತ್ತೆ. ಯಾಕೆಂತ ಹೇಳಿದ್ರೆ ಭಗವಂತನನ್ನ ಕುರಿತೇ ಇದು ಹಾಡೋದು ಅಂತ. ಇನ್ನೊಂದು ಈ ತಿರುವಿರತ್ತಂ 29ನೇ ಪಾಶನ ನೀಲಮುಂಡ ಮಿನ್ನನ್ನ ಮೇನಿ ಅಂತ ಹೇಳ್ಬೇಕಾದ್ರೆ ಕಪ್ಪಗಿರುವಂತ ಭಗವಂತ ನೀಲಮುಂಡ ಅಂತ ಹೇಳಿದ್ರೆ ಅವನ ಸ್ವರೂಪವನ್ನ ನಮಗೆ ತೋರಿಸ್ತಾರೆ. ಪೆರುಮಾನುಲಹಿಲ್, ಆ ಭಗವಂತನ ಉಲಹ ಯಾವುದು? ಅದು ಪರಮಪದ. ಪೆರುಮಾನುಲಹಿಲ್ ಪೊನ್ನುಲ ಹಾಳಿರೋನು. ಇಲ್ಲೂ ಅಷ್ಟೇ ವಾನವರ್ ಕೋನೈ ಕಂಡ ಅಂತ ಅಲ್ಲಿ ಪೊನ್ನುಲ ಹಾಳಿರೋ ಪಾಶದಲ್ಲಿ ಹೇಳ್ತಾರಲ್ಲ, ಅದನ್ನ ಹೇಳ್ಬೇಕಾದ್ರೆ ಇಲ್ಲಿ ತಿರುವಿರತ್ತಂ 29ನೇ ಪಾಶದಲ್ಲಿ ಬರುತ್ತೆ. ನೀಲಮನ್ನ ಮೇನಿ ಉಂಟಾದ್ರೆ ಆ ನೀಲಿ ಕಲರ್ನೇ ನುಂಗ್ಬಿಟ್ಟು ಆ ದೇಹ ಆ ಕಲರ್ ಅಲ್ಲಿ ಇರುತ್ತಲ್ಲ, ಮಿನ್ನನ್ನ ಮೇನಿ ಅಂತ ಹೇಳಿದ್ರೆ ಮಧ್ಯದಲ್ಲಿ ಅವಳು ವಿದ್ಯುಲ್ಲತೆ ತರ ಲಕ್ಷ್ಮೀದೇವಿ ಇರ್ತಾಳಂತೆ, ಅದಕ್ಕೆ ಮಿನ್ನನ್ನ ಮೇನಿ ಅಂತ ಹೇಳೋದು ಅವಳಿಗೆ. ಅವ ಆ ವಾನವರ್ ಕೋನೈ ಕಂಡು, ಯಾಕಂದ್ರೆ ಎಲ್ಲ ನಿತ್ಯ ಸೂರ್ಯಗಳಿಗೂ ನಾಯಕನಾದವನನ್ನ ಕಂಡು ಪೆರುಮಾನುಲಹಿಲ್ ಎಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ
ನಿತ್ಯ ಸೂರಿಗನಿಗೂ ನಾಯಕನಾಗಿರೋ ಭಗವಂತ ಎಲ್ಲಾ ರೂಪದಲ್ಲೂ ಇದ್ದಾನೆ. ಆದ್ರೆ ಇಲ್ಲಿ ಹೇಳ್ತಾರೆ ಪೆರುಮಾನುಲಹಿಲ್ ಕಂಡ್ ಅಂತ ಹೇಳ್ತಾರೆ. ಅವಾಗ ಪೆರುಮಾನುಲಹಿಲ್ ಕಂಡ್ ಅಂತ ಹೇಳ್ಬೇಕಾದ್ರೆ ಅದು ಪರಮಪದ ಅಂತ ನಿಶ್ಚಯ ಆಗತ್ತೆ. ಹೀಗೆ ನಾಲ್ಕೈದು ಪದ್ಯಗಳಲ್ಲೆಲ್ಲ ವಿಶೇಷವಾಗಿ ತಿರುವಾಮೊழிನಲ್ಲೂ ದೂತನಾಗಿ ಕಳಿಸ್ತಾರೆ. ಈ ಪಕ್ಷಿಗಳನ್ನ, ನಾರೆಗಳನ್ನ, ವಂಡುಗಳನ್ನ, ಇವುಗಳನ್ನೆಲ್ಲ ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡು ಕಳಿಸ್ತಾರೆ. ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡು ಕಳಿಸ್ತಾರೆ ಅಂತ ಹೇಳಿದಾಗ ನಾವು ರಾಮಾಯಣದಲ್ಲೂ ನೋಡ್ತೀವಿ. ಚಿರಿಯ ತಿರುವಡಿ ಯಾರು ಹನುಮಂತನನ್ನ ಆಚಾರ್ಯ ಸ್ಥಾನದಲ್ಲೇ ಹೇಳ್ತಾರೆ, ಆಚಾರ್ಯರು ಅಂತಾನೆ ಹೇಳೋದು. ಯಾಕಂದ್ರೆ ಅವರು ಘಟಕವಾಗಿದ್ದು ಬ್ರಿಡ್ಜ್ ದ ಗ್ಯಾಪ್ ಅಂತಾರಲ್ಲ, ಆ ಥರ ರಾಮ ಎಲ್ಲೋ ಇದ್ದಾನೆ, ಸೀತಾ ಎಲ್ಲೋ ಇದ್ದಾನೆ, ನಡುವೆ ಹನುಮಂತ ಬಂದು ಅವರಿಬ್ಬರನ್ನು ಸೇರಿಸ್ತಾನೆ. ಈ ಘಟಕವಾಗಿದ್ದು ಪುರುಷಕಾರಿಯಾಗಿ ಆಚಾರ್ಯ ಸ್ಥಾನದಲ್ಲಿ ಇದ್ಕೊಂಡು ಸೀತೆಯನ್ನ ರಾಮನನ್ನ ಸಂಶ್ಲೇಷ ಮಾಡಿಸೋಕೆ ಅವರು ತುಂಬಾ ಸಹಾಯವಾಗ್ತಾರೆ ಅಂತ. ಇದೇ ತರ ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಭಗವಂತನನ್ನ ಸೇರೋಕೆ ಈ ಪಕ್ಷಿಗಳು, ನಾರೆಗಳು, ಈ ದೂತರಾಗಿ ಕಳಿಸ್ಬೇಕಾಗಿರೋರು. ಯಾಕಂದ್ರೆ ಪರಿಸ್ಥಿತಿಯನ್ನ ಹೇಳ್ಬೇಕು. ಯಾಕಂದ್ರೆ ಇಲ್ಲೊಬ್ಳು ಭಕ್ತಿ ಇದ್ದಾಳೆ, ನಿನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾಳೆ ಅಂತಾನೆ ಗೊತ್ತಿಲ್ಲದೆ ಹೋದ್ರೆ ಅವಾಗ ಭಗವಂತನದೇನು ತಪ್ಪಾಗಲ್ಲ. ಅದನ್ನ ಈ ಮುಂದಿನ ಹಾಡುಗಳಲ್ಲಿ ಹೇಳ್ತಾರೆ. ನಿನಗೇನಾದ್ರೂ ಗೊತ್ತಾದ್ರೂ ಇದೆ ಹೋಗ್ಲಿ, ಈ ತರ ಒಬ್ಳು ಇದ್ದಾಳೆ ಅಂತ ಕೇಳ್ತಾಳೆ ಪ್ರಶ್ನೆನ. ಅದನ್ನ ಮುಂದಿನ ಹಾಡಿಗೆ ಹೋಗೋಣ. ಅದರಲ್ಲೂ ಇದು ಕಂಟಿನ್ಯೂಸ್ ಹೀಗೆ ಬರುತ್ತೆ. ಈಗ ಹಿಂದಿನ 3 ಹಾಡಲ್ಲೂ ದೂತರನ್ನ ಕಳಿಸೋದು, ಯಾರನ್ನ ಕಳಿಸ್ಬೇಕು, ನಾರೆ ಪಕ್ಷಿ, ಮೇಘಗಳು, ನೆಂಜಿನಾರ ಅನ್ಕೊಂಡು ಒಬ್ಬೊಬ್ರನ್ನ ಕಳಿಸ್ದಾಗ್ಲೂ ಯಾರು ಹೋಗಿ ಇವಳು ಕೆಲಸ ಮಾಡ್ಕೊಂಡು ಬರ್ದೇ ಇದ್ದಾಗ ಈ ಮೇಘಗಳನ್ನ ಕಳಿಸ್ತಾರೆ. ಮೇಘಗಳನ್ನ ಅವು ಒಪ್ಕೊಳ್ಳಲ್ಲ, ಹೋಗ್ಲಿಲ್ವಲ್ಲ, ಅದೇ ನಿಮ್ ಕಾಲರು ನಮ್ ತಲೆ ಮೇಲೆ ಇಡು ಅಂತ ಹೇಳ್ತಾರೆ. ಅವಾಗ ಕೇಳ್ತಾಳೆ ಮುಂದಿನ ಹಾಡಲ್ಲಿ, ನಾವಿವಾಗ ಹಾಡು ತಗೊಳ್ತೀವಲ್ಲ, ಈ ಹಾಡಲ್ಲಿ ಹೇಳ್ತಾಳೆ, ಮೇಘಗಳ ನಿಮ್ಗೆ ಯಾಕೆ ಇಷ್ಟೊಂದು ಜಂಬ, ನಾನು ಹೇಳಿದ ಕೆಲಸ ನೀವು ಮಾಡ್ತಾ ಇಲ್ವಲ್ಲ ಅಂತ. ಈ ಹಾಡು ನೋಡೋಣ. ಮೇಘಗಳು ಉರಗಿ மேகங்களோ திருமால் திருமேனியொக்கும் யோகங்கள் உங்களுக்கு எவ்வாறு பெற்றீர்? திருமால் திருமேனியொக்கும் யோகங்கள் உங்களுக்கு எவ்வாறு பெற்றீர்? உயிரழிப்பான் பாகங்கள் எல்லாம் திரிந்து நன்னீர்கள் சுமந்து நும்தம் மாகங்கள் நோவ. உயிரழிப்பான் மாகங்கள் எல்லாம் திரிந்து நல் நீர்கள் சுமந்து நும்தம் மாகங்கள் நோவ. வருத்தும் தவமாமருள் பெற்றதே, வருத்தும் தவமாமருள் பெற்றதே. மேகங்களோ உரகீர் திருமால் திருமேனியொக்கும் யோகங்கள் உங்களுக்கெவ்வாறு பெற்றீர்? உயிரழிப்பான் மாகங்கள் எல்லாம் திரிந்து நன்னீர்கள் சுமந்து நும்தம் மாகங்கள் நோவ. வருத்தும் தவமாமருள் பெற்றதே. மேகங்களோ உரையீர் திருமால் திருமேனியொக்கும் யோகங்கள் உங்களுக்கு எவ்வாறு பெற்றீர்? உயிரழிப்பான் மாகங்கள் எல்லாம் திரிந்து நல் நீர்கள் சுமந்து நும்தம் மாகங்கள் நோவ. வருத்தும் தவமாம் அருள் பெற்றதே. ಮತ್ತೆ ಈ ಭಾಷೆಯಲ್ಲಿ ಈ ಇಂಗ್ಲಿಷ್ ನಲ್ಲಿ ಮೂವಿಂಗ್ ಅಂತಾರಲ್ಲ, ಮತ್ತೆ ಪ್ರಯತ್ನ ಪಡೋದು. ಮೇಘಗಳು ಕೇಳಿದ್ಲು ಒಂದ್ಸತಿ ಭಾಷೆದಲ್ಲಿ ಹೋಗ್ಲಿಲ್ಲ, ಮತ್ತೆ ಪ್ರಯತ್ನ ಪಡೋಣ, ಯಾವ್ದಾದ್ರು ಮತ್ತೆ ಟ್ರೈ ಅಗೇನ್ ಅಂತಾರಲ್ಲ, ಆ ಥರ ಮತ್ತೆ ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಈ ಭಾಷೆದಲ್ಲಿ ಮೇಘಗಳನ್ನ ಕೇಳಲು ಶುರು ಮಾಡ್ತಾಳೆ. ಯಾಕೆ ನೀವು ಬದಲು ಜವಾಬ್ ಕೊಡದೇ ಇದ್ದಾಗ ನಾಯಕಿ ಅವುಗಳನ್ನ ಮಾತಾಡಿಸ್ತಾಳೆ, ಅವಳೇ ಮಾತಾಡಿಸ್ತಾಳೆ. ನಾವು ಮಾತಾಡಿಸ್ತೇ ಹೋದ್ರೆ, ಅವ್ರು ಮಾತಾಡಿಸ್ತೇ ಹೋದ್ರೆ ನಾವೇ ಮಾತಾಡಿಸ್ಬೇಕು. ಇದೆಲ್ಲ ಹೇಳ್ತಾರೆ ನೋಡಿ ಇಲ್ಲೆಲ್ಲಾನು. ಈ ಮೇಘಗಳು ಈ ಹೆಂಗೆ ಸಂಭಾಷಣೆ ತೊಡಗಿಸ್ಕೋಬೇಕಲ್ಲ, ಹೇಗಾದ್ರು ಹಲೋ ಮೇಘಗಳೇ ಅಂತ ಹೇಳ್ಬಿಟ್ರೆ ಆಗಲ್ಲ, ಹೊಗಳ್ಬೇಕು, ಹುರಿದುಂಬಿಸ್ಬೇಕು. ಒಂದು ಕೆಲಸ ಮಾಡ್ಬೇಕಾದ್ರೆ ಯಾಕಾದ್ರು, ಓ ಮೇಘಗಳೇ ನೀವು ಹೇಗೆ ನಿಮ್ಗೆ ಈ ಕಪ್ಪು ಬಣ್ಣ ಬಂತು? ತಿರುಮಾಲ್, ಈ ಭಗವಂತನ ಬಣ್ಣನೂ ಅದೇನೆ, ಆ ಬಣ್ಣ ನಿಮ್ಗೆ ಹೇಗೆ ಬಂತು ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಕೇಳ್ತಾಳೆ. ತಿರುಮಾಲನ ಹೋಲುವ ಯೋಗ,
ಆ ಯೋಗ ಇದೆಯಲ್ಲ ಅದು ನಿಮ್ಗೆ ಹೇಗೆ ಬಂತು ಅಂತ ಕೇಳ್ತಾಳೆ. ಅದನ್ನ ಇಲ್ಲಿ ತಿರುಮೇನಿಯೊಕ್ಕುಂ ಆ ತರ ಒಂದು ಬಣ್ಣ ಭಗವಂತನ ತರಾನೇ ಇರುವಂತ ರೂಪ ಯೋಗಂಗಳ್ ಅಯೋಗ. ಆತರ ಏನ್ ಯೋಗ ಮಾಡಿದ್ರಿ, ಏನ್ ಪುಣ್ಯ ಮಾಡಿದ್ರಿ, ಏನ್ ತಪಸ್ ಮಾಡಿದ್ರಿ ನಿಮ್ಗೆ ಆ ಕಲರ್ ಬರಕ್ಕೆ ಭಗವಂತನ ಉಂಗಳಕ್ಕೆ ಎವ್ವಾರು ಪೆತ್ತೀರಿ, ಹೇಗೆ ನಿಮ್ಗೆ ಸಿಕ್ತು ಅಂತ ಕೇಳ್ತಾಳೆ ಇಲ್ಲಿ. ಆ ಮೇಘಗಳು ದೇವರ ಕಪ್ಪು ಬಣ್ಣವನ್ನ ನಿಮ್ಗೆ ಹೆಂಗ್ ಸಿಕ್ತು ಅಂತ ಕೇಳ್ತಾರೆ. ಯಾಕಂದ್ರೆ ಮೇಘಗಳಿಗೆ ಬೆಳ್ಳಿಗಿರ್ಬೋದು, ಸಂಜೆ ಕಲರ್ ನಲ್ಲಿ ಯಾವ್ದೋ ಒಂದು ಕೆಂಪು ಬಣ್ಣಕ್ಕೆ ಇರ್ಬೋದು. ಆದ್ರೆ ಹೀಗೆ ಕಪ್ಪು ಬಣ್ಣ ಯಾಕೆ ಹೇಗೆ ಬಂತು ಅಂದ್ರೆ ಉಯಿರಳಿಪ್ಪಾನ್, ತುಂಬಾ ಚೆನ್ನಾಗಿದೆ ನೋಡಿ. ಹೇಗೆ ಉಯಿರಳಿಪ್ಪಾನ್ ಅಂದ್ರೆ ಭಗವಂತ ಹೇಗೆ ಎಲ್ಲದರಲ್ಲೂ ಅನುಪ್ರವೇಶ ಮಾಡಿ ಅದಕ್ಕೆ ಒಂದು ಅಸ್ತಿತ್ವವನ್ನ ಕೊಡ್ತಾನೋ ಅದು ಉಯಿರಳಿಪ್ಪಾನ್. ಚೇತನ ಅಚೇತನ ಪದಾರ್ಥಕ್ಕೆಲ್ಲ ಒಂದು ಹೆಸರಿಟ್ಟು ಕರೆಯುವಾಗ ಅದಕ್ಕೆ ಅಸ್ತಿತ್ವವನ್ನು ಎಣ್ಣೆಯುಗು ಇಲ್ವರು ಪೊರುಳಾಕಿ ಅಂತ ಹಾಡ್ತಾರಲ್ಲ ತಿರುವರಂಗ ತಮ್ಮದನ್ನ. ಒಂದು ಪೊರುಳಾಕಿ, ಒಂದು ವಸ್ತು ಅಂತ ನಮ್ಗೆ ಆಗ್ಬೇಕಾದ್ರೆ ಅದರಲ್ಲಿ ಭಗವಂತ ಅನುಪ್ರವೇಶ ಮಾಡ್ತಾನೆ ಜೊತೆಗೆ. ಅದನ್ನ ಇಲ್ಲಿ ಹೇಳ್ತಾರೆ. ಅವಾಗ ಈ ಉಯಿರಳಿಪ್ಪಾನ್ ಅದೇ ತರ ಮೇಘಗಳು ಏನ್ ಮಾಡತ್ತಂತೆ, ಉಯಿರಳಿಪ್ಪಾನ್. ಈ ಅಳಿಪ್ಪಾನ್ ಅಂತ ಹೇಳಿದ್ರೆ ಎಲ್ಲಾ ಜೀವರಾಶಿಗಳಿಗೂ ನೀರು ತುಂಬಾ ಮುಖ್ಯ. ನೀರು ಕುಡಿಯೋಕೆ ಬೇಕು, ಬೆಳೆ ಬೆಳೆಯೋಕೆ ಬೇಕು. ಬೆಳೆಯನ್ನ ಆಹಾರವಾಗಿ ತಿಂದ್ರೇನೆ ಬೇರೆ ಜೀವಿಗಳು ಎಲ್ಲಾನು ಉಳಿಯುತ್ತೆ. ಉಯಿರಳಿಪ್ಪಾನ್ ಅನ್ಕೊಂಡು ಎಲ್ಲವನ್ನ ಬದುಕಿಸೋಗೋಸ್ಕರ ನೀರನ್ನ ಹೀರ್ಕೊಂಡು, ಎಲ್ಲಿ ಸಮುದ್ರದಿಂದ ನೀರನ್ನ ಹೀರ್ಕೊಂಡು, ಸಮುದ್ರ ಮಾತ್ರ ಅಲ್ಲ ಎಲ್ಲ ಕಡೆ ಎಲ್ಲೆಲ್ಲಿ ನೀರಿದೆಯೋ ಅದನ್ನೆಲ್ಲ ಹೀರ್ಕೊಂಡು, ನಾವು ಹಿಂದೆ ಒಂದ್ ಕಡೆ ನೋಡಿದ್ವಿ ಹೇಗೆ ಸೂರ್ಯ ಭೂಮಿಯನ್ನೇ ಒಂದು ಪೀಸ್ ಕಚ್ಕೊಂಡು ಚೆನ್ನಾಗಿ ನೀರನ್ನೆಲ್ಲ ಹೀರ್ಕೊಂಡ್ಬಿಡ್ತಾನಂತೆ ಅವನು. ಆತರ ಈ ಮೇಘಗಳು ಏನ್ ಮಾಡುತ್ತೆ, ಎಲ್ಲ ಕಡೆ ನೀರನ್ನ ಹೀರ್ಕೊಳತ್ತಂತೆ. ಹೀರ್ಕೊಂಡು ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅವಾಗ ಎಲ್ಲೆಲ್ಲಿ ಬೆಳಿಬೇಕು, ಎಲ್ಲಿ ಮರ ಗಿಡಗಳು ತರುಗಳು ಲತೆಗಳು ಎಲ್ಲಕ್ಕೂ ನೀರ್ ಬೇಕು. ಯಾರು ಇವಾಗ ಏನು ನಮ್ಮ ಮನೇಲಿ ಒಂದ್ 4 ಪಾಟ್ ಗಿಡಗಳು ಹಾಕೊಂಡ್ಬಿಟ್ಟಿದೀವಿ, ಅದಕ್ಕೆ ನಾವು ನೀರ್ ಹಾಕ್ತಿವಿ. ಆ ಕಾಡುಗಳೆಲ್ಲ ದಾರಿಯಲ್ಲಿ ಹೋಗ್ಬೇಕಾರೆ ಆ ಮರಗಳು ಇವುಗಳಿಗೆಲ್ಲ ಯಾರು ನೀರ್ ಹಾಕ್ತಾರೆ? ಇದಕ್ಕೆಲ್ಲ ಈ ಮೇಘಗಳೇನೆ. ಯಾವಾಗ ಮಳೆ ಬರುತ್ತೋ ಹೋಗಿ ಎಲ್ಲ ಕಡೆ ವರ್ಸಿರುತ್ತೆ. ಇಲ್ಲಿ ಮಳೆ ಬರ್ಬೇಕು, ಇದು ಸಾಹುಕಾರ ಇರೋ ಜಾಗ, ಇದು ಮಳೆ ಬರಬಾರ್ದು, ಬಡವರಿರೋ ಜಾಗ ಅಂತ ಅದಕ್ಕೇನು ಭೇದ ಭಾವ ಇಲ್ಲ. ಯಾಕಂದ್ರೆ ಎಲ್ಲರನ್ನು ಸಮಾನವಾಗಿ ಪ್ರೀತಿಸುವಂತಹದ್ದು ಉಯಿರಳಿಪ್ಪಾನ್ ಅಂತ ಅದಕ್ಕೆ ಹೇಳ್ತಾರೆ. ಉಯಿರಳಿಪ್ಪಾನ್ ಜೀವಕ್ಕೆ ಬೇಕಾದ ಸಿಹಿ ನೀರನ್ನ ಕೊಡೋದು. ಮೇನ್ಲಿ ತುಂಬಾ ನೀರಿದೆ, ಎಲ್ಲಿದೆ? ಸಮುದ್ರದಲ್ಲಿ ತುಂಬಾ ನೀರಿದೆ. ಆದ್ರೆ ಆ ನೀರಲ್ಲಿ ವ್ಯವಸಾಯ ಮಾಡಕ್ಕಾಗತ್ತಾ? ಕುಡಿಯಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಆದ್ರೆ ಈ ಮೇಘಗಳು ಉಯಿರಳಿಪ್ಪಾನ್ ಅದನ್ನೆಲ್ಲ ಹೀರ್ಕೊಂಡು ಸಿಹಿ ನೀರ್ ಮಾಡಿ ಆಳಿಯುಳ್ ಪುಕ್ಕ ಹೊಂದು ಕೊಡಾತೇರಿ, ಇದನ್ನೇ ಆಟಾಡ ಹೇಳಿದ್ಲು. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಏಕಕಂಠಸ್ಥರು ಅದನ್ನ ಹೇಳ್ತಾರೆ. ಉಯಿರಳಿಪ್ಪಾನ್ ಅದಕ್ಕೋಸ್ಕರ ನಿನ್ಗೆ ಕಪ್ಪು ಬಣ್ಣ ಬಂತ ನಮ್ಮ ಭಗವಂತನ ತರಾನೇ ಅಂತ ಕೇಳ್ತಾಳಂತೆ. ಒಂಥರ ಜಂಬ ಬರುತ್ತಲ್ವಾ ಮೇಘಕ್ಕೆ, ಪರವಾಗಿಲ್ಲ ನನ್ನ ಭಗವಂತನಿಗೆ ಹೋಲ್ಸೋದು. ಮಾಹಂಗಳ್ ಅಂತ ಹೇಳಿದ್ರೆ ಆಕಾಶ, ದೊಡ್ಡ ಆಕಾಶ. ಎಲ್ಲ ದೊಡ್ಡ ಆಕಾಶ ಅಂದ್ರೆ ತುಂಬಾ ಎಲ್ಲಾ ಕಡೆ ವ್ಯಾಪ್ತಿಯಾಗಿರುವಂತ ಖಾಲಿ ಜಾಗ. ಅಲ್ಲೆಲ್ಲ ಸುತ್ತಾಡ್ಕೊಂಡು ನೀನು ಭಾರವನ್ನ ಹೊತ್ಕೊಂಡು ಎಲ್ಲಾ ಕಡೆ ಹೋಗ್ಬೇಕು. ಏನೋ ನಾವು ಇಲ್ಲಿ ಹೀರ್ಕೊಂಡ್ವಿ, ಇಲ್ಲೇ ಸುತ್ತ ಬಿಡೋಣ ಅಂದ್ರೆ ಅಲ್ಲಾಗಲ್ಲ. ಅವನು ಇಲ್ಲ ಹೋಗಿ ಬೇರೆ ಕಡೆ ಎಲ್ಲ ಮಳೆ ಸುರಿಬೇಕು. ಮಾಹಂಗಳ್ಳಿ ದೊಡ್ಡ ಆಕಾಶದಲ್ಲಿ ಆ ಭಾರವನ್ನ ತಗೊಂಡೋಗಿ ಎಲ್ಲಾ ಕಡೆ ಸುರಿಬೇಕು. ಅಯ್ಯೋ ನಿಮಗೆ ಎಷ್ಟು ಶ್ರಮ ಆಯ್ತು ಅಂತ ಕೇಳ್ತಾಳೆ ಈ ಹಾಡಲ್ಲಿ. ಅದಕ್ಕೆ ಮಿಳ್ಳರಿ ಪೋವಾನ್, ಪಾಪ ನಿನ್ನ ತೇಜಸ್ಸೆಲ್ಲ ಮಂಗೋಗುತ್ತೆ. ನೀನು ಹಾಗೆ ಸುತ್ತಾಡ್ಕೊಂಡು ಎಲ್ಲಾ ಕಡೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗತ್ತೆ ನಿನಗೆ. ಅದನ್ನ ಹೇಳ್ತಾರೆ. ಬೇರೆ ಕಡೆ ಹೋಗ್ಬೇಕು, ಏನು ತಪಸ್ ಮಾಡಿದ್ಯೋ ನೀನು ಅಂತ. ಪರೋಪಕಾರಿಯಾಗಿರಕ್ಕೆ ಕೂಡ ಒಂದು ತಪಸ್ ಮಾಡ್ಬೇಕು. ನಮ್ಮದನ್ನ ನಾವು ಸ್ವಾರ್ಥಕ್ಕೆ ಅಂತಾನೆ ಎಲ್ಲಾ ಸಮಯವನ್ನ ಇಟ್ಕೊಂಡ್ಬಿಟ್ರೆ ಪರೋಪಕಾರ ಮಾಡೋಕ್ ಆಗೋದಿಲ್ಲ. ಅದಕ್ಕೆ ಅಂತ ನಾವು ಒಂದ್ ಸ್ವಲ್ಪ ಸಮಯ ಇಟ್ಕೊಳ್ಬೇಕು. ಪರೋಪಕಾರ ಮಾಡ್ಬೇಕಾದ್ರೆ ಅವಾಗ ನಮ್ಮ ಸ್ವಾರ್ಥ ಒಂದು ಪಕ್ಕಕ್ಕೆ ಸೈಡ್ ಲೈನ್ ಬರುತ್ತೆ. ಈ ವಿಚಾರವನ್ನ ಈ ಮೇಘಗಳಿಗೆ ಹೇಳ್ತಾರೆ. ಎಲ್ಲ ಪರೋಪಕಾರ, ನೀರನ್ನ ಅದನ್ನ ಕುಡಿದು ಹೊತ್ಕೊಂಡು ಭಾರ ಎಲ್ಲ ಕಡೆಗೆ ಹೋಗಿ ಎಲ್ಲೆಲ್ಲಿ ಬೇಕೋ ನೋಡಿ ಅಲ್ಲೆಲ್ಲ ಮಳೆ ಬರ್ಸತ್ತಲ್ಲ, ಅವಾಗ ನೀನು ಎಂಥ ತಪಸ್ ಮಾಡ್ತೀಯ ನೀರನ್ನು. ಈ ಸ್ಥಿತಿಯಲ್ಲಿ ಈ ಸ್ವಗತವನ್ನ ಹಾಡ್ಕೊಳ್ಳೋದು. ಯಾವ ಸ್ವಗತ ಅನ್ಕೊಳ್ಳೋದು? ನನಗೆ ಆ ತರ ಕರುಣೆ ಮಾಡ್ಬಾರ್ದಾ? ನನ್ನ ವಿಚಾರದಲ್ಲಿ ಯಾರನ್ನಾದ್ರೂ ಒಬ್ರನ್ನ ಆ ತರ ಕಳಿಸ್ಬಾರ್ದಾಗಿತ್ತ ಭಗವಂತ ಅಂತ ಕೇಳ್ತಾನೆ. ಕೇಳೋ ತರ ಇವಳು ಈ ಮೇಘ ನೋಡಿ ಎಷ್ಟು ಉಪಕಾರ ಮಾಡುತ್ತೆ. ತನಗೇನು ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಆ ಮಳೆಯನ್ನ ನೀರು ಸುರಿಸ್ಬೇಕಾದ್ರೆ ತನಗಾಗಿ ಏನು ಇಟ್ಕೊಳ್ಳೋದಿಲ್ಲ. ಕಳಿಸಿ ಲೇಸಾಗಿ ಪರಿತಾಪವೂ ಪಡ್ತಾಳಂತೆ. ಯಾರು? ಆ ಮೇಘದ ಮೇಲೆ. ಪಾಪ ಇದು ನೋಡು ಎಷ್ಟು ಕಷ್ಟ ಪಡುತ್ತೆ. ಆ ನೀರನ್ನು ಕುಡ್ಕೊಂಡು ಹೊತ್ಕೊಂಡು ಎಲ್ಲ ಹೋಗಿ ಅಲ್ಲಿ ಸುರಿಸಿ ಎಷ್ಟು ತಪಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪರಿತಾಪ. ಈ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ
ನಕಲಿ ಮಾಡ್ತಾರೆ, ಅಂದ್ರೆ ಡೂಪ್ಲಿಕೇಟ್ ಮಾಡೋದು ಅಂತ. ಆ ಡೂಪ್ಲಿಕೇಟ್ ಮಾಡೋದನ್ನ ಇಲ್ಲಿ ತೋರಿಸ್ತಾರೆ. ಹೇಗೆ ಅಂದ್ರೆ ಈ ಮೇಘಗಳು ಸಹ ಅದೇ ತರ ಬಣ್ಣ, ಹೇಗೆ ಭಗವಂತನ ಬಣ್ಣ ಅದನ್ನ ಇಲ್ಲಿ ಹೇಳ್ತಾರೆ. ಮೇಘಗಳು ರಯ್ಯ, ನೀವು ಆಲ್ಮೋಸ್ಟ್ ಡೂಪ್ಲಿಕೇಟೆಡ್ ಗಾಡ್ಸ್ ಸ್ವರೂಪ, ಆ ಭಗವಂತನ ತರಾನೇ ಸ್ವರೂಪ ಮಾಡ್ತೀವಿ. ಅವನು ಅಷ್ಟೇನೆ ಎಲ್ಲಾ ಕಡೆ ತನ್ನ ಕರುಣೆಯನ್ನ ಪೊಳ್ಳಿಯನ್ನ ಅವನಿಗೆ ಸುರಿತಾನೆ, ಕರುಣೆಯ ವೃಷ್ಟಿಯನ್ನ ಮಾಡ್ತಾನೆ, ಎಲ್ಲರ ಮೇಲೂ ಮಾಡ್ತಾನೆ. ಅವನಿಗೇನು ನಮೇ ದ್ವೇಷೋಸ್ತಿ ನ ಪ್ರಿಯ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾನು ಯಾರನ್ನೂ ದ್ವೇಷ ಮಾಡೋದಿಲ್ಲ, ಯಾರು ನನಗೆ ಅತಿಯಾಗಿ ಪ್ರಿಯನೂ ಇಲ್ಲ. ಅಂದ್ರೆ ನೈರ್ಗಣ್ಯ ಅನ್ನೋ ಗುಣ ಭಗವಂತನಿಗೆ ತುಂಬಾ ಹೆಚ್ಚು. ಅದೇ ತರ ಈ ಮೇಘಗಳು ಅಂತ ಹೇಳ್ತಾರೆ. ಈ ಅದನ್ನ ಇಲ್ಲಿ ಹೇಳ್ಬೋದು, ಈ ಭಗವಂತನ ರೂಪಕ್ಕೆ ಹೋಲುವಂಥದ್ದು. ಅದಕ್ಕೆ ಇದಕ್ಕೆ ನಕಲಿ ಸ್ವರೂಪ ಅಂತ ಹೇಳ್ತಾರೆ. ಈ ಇದಕ್ಕೆ ಆಕ್ಚುಲಿ ತಮಿಳಲ್ಲಿ ಪೋಲಿ ಅಂತ ಒಂದು ಉಪಯೋಗಿಸ್ತಾರೆ. ಪೋಲಿ ಅಂದ್ರೆ ನಾವು ಇದನ್ನ ಬೇರೆ ತರ ಅರ್ಥ ಮಾಡ್ಕೊಳ್ತೀವಿ, ಅದಲ್ಲ. ಅದು ಪೋಲಿ ಅಂತ ಹೇಳಿದ್ರೆ ಡೂಪ್ಲಿಕೇಟಿಂಗ್ ಅಂತ. ಇಟ್ ಇಸ್ ಸಮಥಿಂಗ್, ಇದ್ರ ಬದಲು ಅದನ್ನ ತೋರಿಸುವಂಥದ್ದು ಡೂಪ್ಲಿಕೇಟಿಂಗ್ ಪರ್ಸನಾಲಿಟಿ. ಈ ಮೋಡಗಳು ಅದೇ ಪ್ರಕಾರ ನೋಡ್ತಾ ಇತ್ತಂತೆ. ಭಗವಂತನು ಹಾಗೇನೆ ನಿರ್ಹೇತುಕ, ಮೋಡಗಳು ಕಡೆ ನೀರನ್ನ ಸುರಿಸಿ ಎದುರು ಏನು ನೋಡೋದಿಲ್ಲ. ಓ ಇಲ್ಲಿ ಬೆಳ್ಕೊಂಡಿದೆಯಲ್ಲ, ಇದ್ರಲ್ಲಿ ಅರ್ಧ ನನಗೆ ಭತ್ತ ಕೊಡ್ಬೇಕು ಅಂತ ಕೇಳೋದಿಲ್ಲ, ಅದೇನು ಕೇಳೋದಿಲ್ಲ. ಮಳೆ ಸುರಿಸುತ್ತೆ, ಹೋಗ್ತಾ ಇರುತ್ತೆ ಅಷ್ಟೇನೆ. ಭಗವಂತನು ಅದೇ ತರನೇ ನಿರ್ಹೇತುಕವಾಗಿ ಒಂದು ಉಪಕಾರ ಮಾಡುವಂಥದ್ದು. ಅಲ್ಲೆಲ್ಲ ನೀನು ನಿರ್ಹೇತುಕವಾಗಿ ಉಪಕಾರ ಮಾಡ್ತಾ ಇದೆಯಲ್ಲ, ನಾನು ಒಂದು ದೂತನಾಗಿ ಹೋಗಿ ನನ್ನ ವಿಷಯವನ್ನ ಹೇಳು ಭಗವಂತನಿಗೆ ಅಂತ ಹೇಳಿದ್ರೆ ಅದು ಯಾಕೆ ನಿರ್ಲಿಪ್ತವಾಗಿದೆಯಾ, ಏನು ಉತ್ತರನೇ ಕೊಡ್ತಾ ಇಲ್ಲ ಅಂತ. ಇದಕ್ಕೆ ಇದಕ್ಕೆ ಕೇಳೋ ಅಂಥದ್ದು. ಯಾರಾದ್ರೂ ಇದನ್ನ ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ, ಮೇಘಗಳ ಹತ್ರ ಮಾತಾಡಕ್ಕಾಗತ್ತಾ, ಮೇಘಗಳ ಜವಾಬ್ ಕೊಡಕ್ಕಾಗತ್ತಾ? ಇದೆಲ್ಲ ಸುಮ್ಮನೆ ಎಂದು ಏನೇ ಇರ್ಲಿ, ಕವಿ ಸಮಯ ಅಂತ ಇದ್ರೆ ಕೂಡ ನಮಗೆ ಭಗವಂತನನ್ನ ಪರಿಚಯ ಮಾಡಿಸ್ಕೊಡ್ಬೇಕಾದ್ರೆ ಒಂದು ನಮಗೆ ತಿಳಿದಿರೋ ವಸ್ತುಗೆ ಅದನ್ನ ಹೋಲಿಸ್ಬೇಕು. ಈ ಮೇಘಗಳ ವಿಚಾರ ನಮಗೆ ಗೊತ್ತಿರೋದ್ರಿಂದ ಮೇಘಗಳಿಗೆ ಹೋಲಿಸಿ ಹೇಳ್ತಾಳೆ. ನೋಡು ಆ ಮೇಘಗಳು ಹೇಗೆ ಮಾಡುತ್ತೆ, ಭಗವಂತನನ್ನು ಇಲ್ಲಿ ಮೊದಲಿಸ್ತಾಳೆ. ಇನ್ನು ಮುಂದಿನ ಹಾಡಲ್ಲಿ ಬರ್ಬೇಕಾದ್ರೆ ಸಖಿ ತರ ತಾಯಿ ತರ ಎಲ್ಲ ಭಗವಂತನನ್ನ ನಿಂದನೆ ಮಾಡೋದು ಅಂತ ಹೇಳಿದ್ರೆ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ ನನ್ನ ಸಖಿ, ನನ್ನ ಪರಾಂಕುಶ ನಾಯಕಿ, ಆದ್ರೆ ನೀನು ಅವಳ ಕಡೆ ತಿರುಗೂ ನೋಡ್ತಾ ಇಲ್ಲ, ಏನು ಜವಾಬು ಕೊಡ್ತಾ ಇಲ್ಲ, ಏನಿದು ಅಂತ ಹೇಳ್ಬಿಟ್ಟು. ಈ ಇನ್ನೊಂದು ವಿಚಾರ ನಾವು ನೋಡ್ಬೇಕು, ಯಾವಾಗ್ಲೂ ಆಳ್ವಾರುಗಳು ಎಷ್ಟು ಭಕ್ತಿ, ಪರಮ ಭಕ್ತಿ ಭಗವಂತನ ಮೇಲೆ ಅಂದ್ರೆ, ಒಂದ್ ಕಡೆ ಪಾಪ ಕೋಪ ಇರುತ್ತೆ ಭಗವಂತನ ಮೇಲೆ. ಏನಪ್ಪಾ ಅಂದ್ರೆ ಪ್ರಣಯ ಕೋಪ. ಅದಿರುತ್ತಲ್ಲ, ಕೂಡಲ್ಗೆ ಪ್ರಣಯ ಕೋಪ ಅಂತ ಹೇಳ್ತಾರಲ್ಲ, ಆತರ ಇದ್ರೆ ಕೂಡ ಅದನ್ನ ಕೂಡ ತಾನು ಕೋಪಿಸ್ಕೊಂಡಂಗೆ ತೋರ್ಸಲ್ವಂತೆ. ಈ ಎಂಥ ಭಗವಂತಪ್ಪ ಇವನು, ನನ್ ಸಖಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಪರಾಮರ್ಶ ನಾಯಕಿ, ಆದ್ರೂ ನೀನ್ ಬರೋದೇ ಇಲ್ಲ ಅಂತ ಬೈಬೇಕಾದ್ರೆ ಆ ಸಖಿ ಹೇಳ್ದಂಗೆ, ಆ ಸಖಿ ವಾಯ್ಸಲ್ಲಿ ಹೇಳ್ತಾರೆ, ಅಮ್ಮನ ವಾಯ್ಸಲ್ಲಿ ಹೇಳ್ತಾರೆ ಹೊರತು ನಮ್ಮಾಳ್ವಾರ್ ಪರಾಂಕುಶ ನಾಯಕಿಯಾಗಿ ಏನು ಹೇಳಲ್ವಂತೆ. ನೋಡಿ ಎಂತ ಒಂದು ವರ್ಜಿನ್ ಪ್ರೇಮ, ಆ ಲವ್, ಆ ನಮ್ಮಾಳ್ವಾರ್ ಫೀಲಿಂಗ್ ಇದೆಯಲ್ಲ, ಎಷ್ಟು ವರ್ಜಿನ್ ಆಗಿದೆ ಅಂತ ಹೇಳಿದ್ರೆ ಹೀಗೆಲ್ಲಾನು ಇರಕ್ಕಾಗತ್ತಾ ಅಂತ ನಮ್ಗೆ ಅನ್ಸ್ಬಿಡತ್ತೆ ಒಂದೊಂದ್ಸತಿ. ಅದಕ್ಕೆ ಅವರು ಹಳೆ ಹಾಡುಗಳೆಲ್ಲ ನೋಡಿದ್ರೆ ನೀ ನುಮದ ಅಂತ ಹೇಳ್ತಾರೆ. ಅಹಂಕಾರ ಮಮಕಾರ ವಿಚಾರ ಬರ್ಬೇಕಾದ್ರೆ ನೀ ನುಮದ ಏನ್ ರಿವೈ ಅಂತ, ಅದ್ರಲ್ಲೂ ತಿರುವಾಮಣಿನಲ್ಲೂ ಅದೇ ತರ ಹೇಳ್ತಾರೆ. ಯಾಕಂದ್ರೆ ನಾನ್ ನಮ್ಮದು ಅಂತ ಹೇಳ್ಕೊಳಲ್ಲ, ಅಷ್ಟೆಲ್ಲ ಹೇಳ್ಬಿಟ್ರೆ ಕೂಡ ಎಲ್ಲಿ ಅಹಂಕಾರ ಬಂದು ನಮಗೆ ಎಂಟ್ಕೊಂಡ್ಬಿಡತ್ತು ಅಂತ ಹೇಳ್ಬಿಟ್ಟು ಆ ಪದನೇ ಉಪಯೋಗಿಸಲ್ಲ ಅವರು, ನೀ ನುಮದ ಅಂತ ಹೇಳ್ತಾರೆ. ಅದೇ ತರನೇ ಇಲ್ಲೂ ಅಷ್ಟೇನೆ, ನಿಂದಿಸ್ಬೇಕಾದ್ರೆ, ಮೂದಲಿಸ್ಬೇಕಾದ್ರೆ, ಕೋಪಿಸ್ಕೊಳ್ಬೇಕಾದ್ರೆ ಸಖಿ ತರನೋ ಅಥವಾ ಅವ್ರ ತಾಯಿ ತರನೋ ಆ ತರ ಭಾವನೆಯಲ್ಲಿ ಪರಾಂಕುಶ ನಾಯಕಿಗೆ ಅಯ್ಯೋ ಅಂತ ಹೇಳ್ಸ್ಕೊತಾರೆ. ತಾನಾಗಿ ಏನೋ ಹೇಳೋದಿಲ್ಲ ಭಗವಂತನಿಗೆ. ಎಷ್ಟೋ ಸರ್ತಿ ನಾವು ನೋಡಿದೀವಿ, ಕೆಲವು ಮಕ್ಕಳು, ಇಬ್ರು ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ತಂದೆ ತಾಯಿ, ಅದ್ರಲ್ಲಿ ಒಬ್ರು ಯಾರೋ ಸ್ವಲ್ಪ ತುಂಬಾ ಅಮ್ಮನಿಗೆ ತುಂಬಾ ಇಷ್ಟ ಅಥವಾ ಅಪ್ಪನಿಗೆ ತುಂಬಾ ಇಷ್ಟ ಅಂತ ಇಟ್ಕೊಳ್ಳಿ. ಅವ್ನು ಏನೇ ಚೇಷ್ಟೆ ಮಾಡಿದ್ರು, ಅಮ್ಮ ಬೈತಾ ಇದ್ರು, ಅವಾಗ ಅವ್ನ ತಂದೆ ಸುಮ್ಮನೆ ಇದ್ರೆ ಅವಾಗ ನಾವು ಕೇಳ್ತೀವಿ, ಅವ್ನು ಏನ್ ತಪ್ಪು ಮಾಡಿದ್ರು ನೀವು ಸುಮ್ಮನೆ ಇರ್ತೀರಾ, ನೋಡ್ಕೊಂಡು ಸುಮ್ಮನೆ ಇರ್ತೀರಾ, ಒಂದ್ ಮಾತು ಬೈಬಾರಲ್ಲ ಅವರು ಅಂತ ಹೇಳಿದ್ರೆ ಬೈಯೋದಿಲ್ಲ. ಅದೇ ತರ ಇಲ್ಲಿ ನಮ್ಮಾಳ್ವಾರ ಪೊಸಿಷನು ಅದೇನೆ. ಭಗವಂತ ತಪ್ಪು ಮಾಡ್ತಾ ಇದ್ದಾನೆ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನೋಡಕ್ಕೆ, ಭಗವಂತನ ಸೇರಕ್ಕೆ, ಆದ್ರೆ ಕೂಡ ಅವನೇನು ಜವಾಬ್ ಕೊಡ್ತಾ ಇಲ್ಲ ಅಂತ ಹೇಳಿದಾಗ, ಆದ್ರೆ ನಮ್ಮಾಳ್ವಾರು ಬೈಯೋದಿಲ್ಲ, ಸುಮ್ಮನೆ ಇರ್ತಾರೆ. ಯಾರ ಹತ್ರ ಬಯಸ್ತಾರೆ, ಅಮ್ಮನ ಹತ್ರ ಬಯಸ್ತಾರೆ, ಅವಾಗ ಅಮ್ಮನ ಹತ್ರ ಬಯಸ್ತಾರೆ, ಅಂದ್ರೆ ಸಖಿ ಹತ್ರ ಬಯಸ್ತಾರೆ. ಒಂಥರ ವಿಶೇಷವಾದ ಗುಣ ನಮ್ಮಾಳ್ವಾರ. ಆ ಭಕ್ತಿ ಇದೆಯಲ್ಲ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮಗೆ ಕಾಣುತ್ತೆ, ಒಂದು ಚೂರು ಅದರಲ್ಲಿ ಅಡಲ್ಟ್ರೇಷನೇ ಇಲ್ಲ. ಅದನ್ನ ನಮ್ಗೆ ತೋರಿಸ್ಕೊಡ್ತಾರೆ. ಇದೇ ತರ ಈ ಮೋಡಗಳು, ಹೀಗೆ ಮೋಡಗಳ ಬಣ್ಣ ಕಪ್ಪು ಅಂತೆಲ್ಲ ಹೇಳಿದಾಗ ಈ ಪೇಯಾಳ್ವಾರ್ ಕೂಡ ಅಷ್ಟೇನೆ. ಅವರು ಮೊದಲ ತಿರುವಂದಾದಿನಲ್ಲಿ
11ನೇ ಪಾಶುರದಲ್ಲಿ ಹಾಡಿದ್ದಾರೆ ಅವ್ರು ಕೂಡ ಇದೇ ತರ ಮೇಘಗಳ ಬಗ್ಗೆ ಹೇಳಿದ್ದಾರೆ. ಅದನ್ನ ನಾವು ನೋಡೋಣ. ಮಾಲುಂಕರುಂಗಡಲೇ ಎನ್ನೋತಾ ಏನ್ ತಪಸ್ ಮಾಡಿದ್ಯಾನೇನೋ ಅಂತ. ಇದೇ ತರ ಅವರು முதல் திருவந்தாதிಯಲ್ಲಿ பேயாழ்வார், ಇಲ್ಲಿ ಇವರು நம்மாழ்வார், ಅವರು ಕೂಡ ಇದನ್ನೇ ಹೇಳ್ತಾರೆ. வையகம் உண்டு ஆலிலைத்து என்ற ஆழியான் கோலக்கருமேனி செங்கண்மால் தம்படையுள் என்றும் ತಿರುಮೇನಿ ನೀ ತೀಂಡ ಪೆತ್ತ. ಹೀಗೆ ನೀನು ಕಪ್ಪಗಿದೆಯಲ್ಲ, ಇದು ಏನು ತಪಸ್ ಮಾಡಿದೆ ಅಂತ ಕೇಳ್ತಾರೆ. ಪೇಯಾಳವ್ರಿಗೂ ಇದೇ ತರ ಕೇಳ್ತಾರೆ. ಈ ಇದು ಪಂಚಾಯುಧಗಳನ್ನ ಕೂಡ ಕೆಲವು ಕಡೆ ಈ ಮುಂದಿನ ಹಾಡು ಬರುತ್ತೆ, ಅರುಳಾಯಿ ಕಂಡಕಾಲ ಅಂತ ಬರುತ್ತಲ್ಲ, ಅವಾಗ ಅದನ್ನ ಹೇಳ್ಕೊಂಡ. ಇವಾಗ ಇಷ್ಟಕ್ಕೆ ನಿಲ್ಸ್ಕೊಂಡ. ಹೇಗಂದ್ರೆ ಮಾಲುಂಕರಂಗಡಲೆ ಅಂತ ಅಲ್ಲಿ ಅವರು ಪೇಯಾಳ್ವಾರ್ ಹೇಳಿದ್ದು ಕೂಡ ಅಷ್ಟೇನೆ. ಅಣ್ಣಂಗರಾಚಾರ್ಯರು ಆ ವಿಷಯವನ್ನ ಒಂದು ಹೇಳ್ತಾರೆ. ಯಾರು ಹೇಳಿದ್ದು ಅಂತ ಹೇಳಿದಾಗ ಅಣ್ಣಂಗರಾಚಾರ್ಯರು ಅವರು ಒಬ್ರು ವ್ಯಾಖ್ಯಾತಕಾರರು. ತುಂಬಾ ವಿಷಯಗಳನ್ನ ಅವರು ಗ್ರಂಥಗಳಲ್ಲಿ ತುಂಬಾ ಚೆನ್ನಾಗಿ ಮನದಟ್ಟವಾಗಿ ನಮ್ಗೆ ಹೇಳಿದ್ದಾರೆ. ಯಾಕಂದ್ರೆ ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬೊಬ್ಬರು ವ್ಯಾಖ್ಯಾನ ಮಾಡಿದಾಗ್ಲೂ ಆ ಸಮಕಾಲೀನ ಭಾಷೆನೇ ಬೇರೆ ಆಗಿರುತ್ತೆ. ಈ ಅಣ್ಣಂಗರಾಚಾರ್ಯರು ನಮ್ಗೆ ತುಂಬಾ ಹತ್ತಿರದ ಸಮಕಾಲೀನರಾದ್ರಿಂದ ಅವ್ರು ನೋಡುವ ವಸ್ತವನ್ನೆಲ್ಲ ಮಾತಾಡಿಸ್ತಾ ಹೋಗ್ತಾ ಇದ್ಲಲ್ಲ ಅಂತ ಕೇಳ್ತಾಳೆ. ಹೀಗಿದ್ದಲ್ಲಿ ಯಾರೆಲ್ಲ ಕಳ್ಸಿದ್ಲು ಅಂತ ಹೇಳಿದಾಗ ವೈಹಲ್ ಪುಂಗಳಿ ಆ ದಶಕದಲ್ಲಿ ಖಂಡಿತವಾಗ್ಲೂ 100 ವಿಧವಾದ ಪಕ್ಷಿ ಇತ್ತಂತೆ. ಆ ಪಕ್ಷಿಗಳಲ್ಲಿ ಹಂಸ ಪಕ್ಷಿ ಅದು ಮಾಡದೆ ಇದ್ದಾಗ ಆ ಪಾಶುರದಲ್ಲಿ ಕುರುಹು, ನಾರೆ, ಪುಳ್ಳಿನಂಗ ಎಷ್ಟು ತರ ಪಕ್ಷಿಗಳು ಇತ್ತು ಅಂತ ಹೇಳಿದ್ದಾರೆ. 10 ತರ ಪಕ್ಷಿಗಳನ್ನ ಕಳಿಸಿದ್ದು ಅಂತ ಹೇಳ್ತಾರೆ. ಹಂಸ, ಗಿಳಿ, ಆಮೇಲೆ ಕುಯಿಲ್, ವಂಡ ಎಲ್ಲ ಈ ತಿರಿಯಕಗಳನ್ನೆಲ್ಲ ಕಳಿಸ್ತಾರೆ ಅಂತ. ಇದೇನೆ ತಿರುವಣ್ವಂಡೂರ್ ಅಂತ ಹೇಳೋದು. ಇದಕ್ಕೆ ಈ ದಿವದೇಶಕ್ಕೆ ಹಿಂದೆ ಒಂದು ಹೆಸರೇ ಬೇರೆ ಇದೆ. ಭೃಂಗಿಪುರ ಅಂತಾನೆ ಒಂದು ದಿವದೇಶಕ್ಕೆ ಹೆಸರು ಹೇಳ್ತಾರೆ. ಇಲ್ಲಿ ಈ ವಂಡನ ಆಚಾರ್ಯ ಸ್ಥಾನದಲ್ಲಿ, ರಾಮಾಯಣದಲ್ಲಿ ಹೇಗೆ ಆಚಾರ್ಯ ಸ್ಥಾನದಲ್ಲಿ ಹನುಮಂತ ಕೆಲಸ ಮಾಡ್ತಾನೋ ಅದೇ ತರ ಆಚಾರ್ಯ ಸ್ಥಾನದಲ್ಲಿ ಇಟ್ಟು ಕೆಲಸ ಮಾಡಿಸ್ತಾರೆ. ಈ ತುಂಬಾ ವಿಶೇಷವಾಗಿ ಇನ್ನೊಂದು ಹೇಳೋದುಂಟು. ಇಲ್ಲಿ ಸೀಕ್ರೆಟ್ಸ್ ಆಫ್ ರಾಮಾಯಣ ಅಂತ ಹೇಳಿದಾಗ ಒಂದು ಕೆಲಸ ಬರುತ್ತೆ. ಇವಾಗ ಸುಗ್ರೀವ ಏನ್ ಮಾಡ್ತಾನೆ, ತಕ್ಷಣ ಲಕ್ಷ್ಮಣ ಬಂದು ಕೇಳಿದಾಗ ತಾರೆಗೆ ಹನುಮಂತ ಹೇಳ್ತಾನಂತೆ, ನೋಡು ಇವಾಗ್ಲೇ ನೀನೆಲ್ಲ ಕಪಿಸೇನೆಯನ್ನ ಎಲ್ಲ ಕಡೆ ಕಳಿಸ್ಬಿಡು, ಇಲ್ಲೇ ಹೋದ್ರೆ ಲಕ್ಷ್ಮಣನ ಬರೋ ಕೋಪದಲ್ಲಿ ಕಿಷ್ಕಿಂದ ಸುಟ್ಟಾಕ್ಬಿಡ್ತಾನೆ ಅಂತ. ಅವಾಗ ತಕ್ಷಣ ಎಲ್ಲರನ್ನ ಕಳಿಸ್ಬಿಟ್ಟು ಕೊನೆಗೆ ಏನಾಗುತ್ತೆ, ಒಂದು ಟೀಮ್ನ ಸುಗ್ರೀವ, ಅದರಲ್ಲಿ ಅಂಗದ ಇರ್ತಾನೆ, ಅದರಲ್ಲಿ ಹನುಮಂತ ಇರ್ತಾನೆ, ಇವರನ್ನ ಒಂದ್ ಕಡೆ ಕಳಿಸ್ತಾನೆ, ಅವರನ್ನ ದಕ್ಷಿಣ ದಿಕ್ಕಿಗೆ ಕಳಿಸ್ತಾನೆ. ಇದು ಯಾಕೆ ಅವರನ್ನೆಲ್ಲ ಬೇರೆ ಬೇರೆ ದಿಕ್ಕಿಗೆ ಕಳಿಸಿದಾಗ ಈ ದಕ್ಷಿಣ ದಿಕ್ಕಿಗೆ ಕಳಿಸಿದಾಗ ಅಲ್ಲಿಗೆ ಯಾಕೆ ಕಳಿಸ್ತಾನೆ ಅಂದ್ರೆ, ಇನ್ನೊಂದು ಯಾವಾಗ ಅಂತ ಹೇಳಿದ್ರೆ, ಇವರಿಗೆ ಆಕಾಶ ಮಾರ್ಗವಾಗಿ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇದ್ದಾಗ ಈ ಒಡವೆಗಳೆಲ್ಲ ಸಿಕ್ಕಿರುತ್ತೆ ನೋಡಿ. ಮೇಲೆ ನೋಡ್ತಾರೆ, ಮೇಲೆ ಏನೋ ಹಾರ್ಕೊಂಡು ಹೋದಂಗಿರುತ್ತೆ. ಆವಾಗ ಅವ್ರಿಗೆ ಗೊತ್ತಾಗಲ್ಲ. ರಾಮ ಸಿಕ್ಕದ ಮೇಲೆ ಓಹೋ ಬಹುಶಃ ಅವನೇ ಇರ್ಬೇಕು ಅಂತ ದಕ್ಷಿಣ ದಿಕ್ಕಿಗೆ ಹೋಗಿದ್ ಗೊತ್ತಾಗತ್ತೆ. ಅದಕ್ಕೆ ಆದಷ್ಟು ಇವರಿಗೆ ಆ ಕೀರ್ತಿ ಅಂಗದ ಮತ್ತೆ ಹನುಮಂತನಿಗೆ ಸಿಗಲಿ ಅನ್ನೋ ತರನೂ ಆಗ್ಲಿ, ಅಥವಾ ಖಂಡಿತವಾಗ್ಲೂ ಇಲ್ಲಿರ್ತಾರೆ ಇಲ್ಲಿ ಹೋಗ್ಲಿ ಅಂತ. ಇನ್ನೊಂದು, ಎಲ್ಲರನ್ನೂ ಒಂದೇ ಕಡೆ ಕಳಿಸಿದಾಗ ತುಂಬಾ ಸಮಯನೂ ಆಗ್ಬಿಡ್ಬೋದು. 4 ಜನನ 4 ಕಡೆ ಕಳಿಸಿದಾಗ ಬೇಗ ಆಗ್ಬೋದು. ಅಷ್ಟೇ ಸಮಯದಲ್ಲಿ ಇನ್ನೂ ಸ್ವಲ್ಪ ಬೇಗ ಕೆಲಸ ಆಗತ್ತೆ. ಅದರಲ್ಲಿ ಇನ್ನೂ ಸ್ವಲ್ಪ ಬೇಗ ಕೆಲಸ ಮಾಡೋ ಅಂತ ಒಂದು ಹುರುಪಾಗಿರೋವಂಥವನು ಹನುಮಂತ ಮತ್ತೆ ಅಂಗದ ಅಂತ ಕೇಳ್ಕೊಂಡು ಅವನಿಗೆ ಕೊಡ್ತಾನೆ. ಸುಗ್ರೀವ ಇವರನ್ನ ಸೆಲೆಕ್ಟ್ ಮಾಡಿ ದಕ್ಷಿಣ ದಿಕ್ಕಿಗೆ ಕಳಿಸಿದ್ರೆ ಕೂಡ ರಾಜಮುದ್ರಿಕೆಯನ್ನ ಹನುಮಂತನಿಗೆ ಕೊಡ್ತಾನೆ ರಾಮ. ಇದು ಹೇಗೆ ನೋಡಿ, ಪ್ರೋಟೋಕಾಲ್ ಚೇಂಜ್ ಆದಂಗೆ ಆಯ್ತು. ಯಾಕಂದ್ರೆ ಸುಗ್ರೀವನನ್ನ ಸಹಾಯ ಮಾಡೋ ಅಂತ ಕೇಳ್ಕೊಂಡಿದ್ದು ರಾಮ. ಸುಗ್ರೀವ ಆಜ್ಞೆ ಕೊಡ್ಬೇಕು ಎಲ್ಲದಕ್ಕೂ. ಸುಗ್ರೀವ ಆಜ್ಞೆ ಕೊಟ್ಟಾಗ ಇಮಿಡಿಯೇಟ್ ಆಗಿ ಅವನು ಸೇನಾಪತಿನೋ, ಅವನು ಕರ್ನಲ್ ಜನರಲ್ ಅಂತ ಯಾರು ಇರ್ತಾರೆ ಅವ್ನು ನೆಕ್ಸ್ಟ್ ಅಂಗದ. ಹಾಗಿದ್ದಾಗ ಈ ರಾಜಮುದ್ರಿಕೆಯನ್ನ ಹನುಮಂತನಿಗೆ ಯಾಕೆ ಕೊಡ್ತಾನೆ, ಅಂಗದನಿಗೆ ಯಾಕೆ ಕೊಡೋದಿಲ್ಲ ಅಂದಾಗ ಸುಗ್ರೀವ ಕೂಡ ಏನು ಮಾತಾಡೋದಿಲ್ವಂತೆ, ಸುಮ್ಮನೆ ಇರ್ತಾನೆ. ರಾಮ ಕೊಟ್ಟಾಗ ಸುಗ್ರೀವನು ಏನು ಹೇಳಲ್ಲ, ಸುಮ್ಮನೆ ಇರ್ತಾನೆ.
ಇದರಲ್ಲಿ ಅನೇಕ ಕಾರಣಗಳಿವೆ. ಯಾಕೆ ಅಂತ ಹೇಳಿದ್ರೆ ಆ ಕಪಿಗಳ, ಎಲ್ಲಾರು ಕಪಿಗಳನ್ನೇ ಒಪ್ಕೊಳ್ತೀವಿ, ಆದ್ರೆ ಇದೇ ಕಪಿಗಳು ಏನ್ ಮಾಡಿದ್ರು ಅಂದ್ರೆ ವರ್ಷ ಕಾಲದಲ್ಲಿ ಮಲ್ಕೊಂಡ್ಬಿಟ್ಟಿದ್ರು. ಜ್ಞಾಪಕ ಇದೆಯಾ ನಿಮ್ಗೆ? ಆದ್ರೆ ಮಲಗದೆ ಎಚ್ಚರವಾಗಿದ್ದಿದ್ ಯಾರಪ್ಪ ಅಂದ್ರೆ ಹನುಮಂತನೇ. ಅವನು ಚೇತರಿಸ್ಕೊಂಡು ತಾರೆಯನ್ನ ಎಚ್ಚರಿಸಿ ಎಲ್ಲರನ್ನ ಎಚ್ಚರಿಸಿ ಕೆಲಸ ಆಗೋ ತರ ನೋಡ್ಕೊಂಡಿದ್ದು ಹನುಮಂತ. ಅದಕ್ಕೆ ದೂತನಾಗಿ ಕಳಿಸ್ಬೇಕಾದ್ರೆ ಈ ಬಾಕಿ ಕಪಿಗಳು ಬೇರೆ ಏನೋ ಕಪಿಚೇಷ್ಟೆ ಮಾಡ್ಕೊಂಡು ಕಾಲ ಕಳೆದು ಬಿಟ್ರೆ ಕೂಡ ಒಂದ್ ವೇಳೆ ಹನುಮಂತನನ್ನ ನಂಬಬಹುದು ಅಂತ. ಯಾವಾಗ ಅಂತ ಹೇಳಿದಾಗ ಹನುಮಂತ ಮುಂಚೆನೆ ಕಾಲಿಗೆ ಬಿದ್ದು ನನ್ನನ್ನ ದಾಸನಾಗಿ ಸ್ವೀಕರಿಸಿ ಅಂತ ಕೇಳ್ಕೊಂಡ್ಬಿಟ್ಟಿರ್ತಾನೆ. ಅವಾಗ್ಲೇ ಶರಣಾಗತಿ ಮಾಡ್ದಂಗೆ ಆಯ್ತು. ಯಾಕಂದ್ರೆ ಇವನ್ ಕೆಲಸ ಇವ್ನ್ ಮಾಡ್ಕೊಡ್ತಾನೆ ಅಂತ ಆಯ್ತಲ್ಲ. ಅದಕ್ಕೋಸ್ಕರ ನಮ್ಮ ತಾಯಿ ಹೇಳಿದಾರೆ, ನಿಮ್ಮ ಕೈಂಕರ್ಯವನ್ನೇ ಮಾಡ್ಬೇಕಂತೆ, ನಾನು ನಿಮ್ಮ ರಾಮದಾಸನೇ ಆಗ್ಬೇಕಂತೆ ಅಂತ. ಅದನ್ನ ಗುರುತಿಸ್ಕೊಂಡಿದ್ದು ಕುಂಡಲ ಗುರುತಿಸ್ಕೊಂಡಿದ್ರಿಂದ ಗೊತ್ತಾಯ್ತು. ರಾಮನಿಗೆ ಹನುಮಂತನ ಕುಂಡಲ ಗೊತ್ತಾಗಿದ್ರಿಂದ ಗೊತ್ತಾಯ್ತು. ಒಂದಕ್ಕೊಂದು ಹಣಕೊಂಡು ರಾಮಾಯಣದಲ್ಲಿ ಸಿಗುತ್ತೆ ಈ ತರ. ಆಚಾರ್ಯಕ್ಕೆ ಸ್ಥಾನವನ್ನ ಹನುಮಂತನಿಗೆ ಹೇಗೆ ಬಂತು ಅಂತ ಹೇಳಿದ್ರೆ ಇದೆಲ್ಲ ಕಾರಣ ಆಗತ್ತೆ. ಅವಾಗ ಮುದ್ರಿಕೆಯನ್ನ ಬೇರೆ ಯಾರಿಗೂ ಕೊಡದೆ ಹನುಮಂತನಿಗೆ ಕೊಟ್ಟಿದ್ರಿಂದ ಅವನಿಗೆ ಈ ಕೆಲಸ ಮಾಡಕ್ಕಾಯ್ತು ಅಂತ. ಹಾಗೆ ನೋಡಿದ್ರೆ ಇದೆಲ್ಲ ಆದ್ಮೇಲೆ ಕೂಡ ಯುದ್ಧಕ್ಕೆ ಮುಂಚೆ ಇನ್ನೊಂದ್ಸತಿ ಅಂಗದನನ್ನ ಕಳಿಸ್ತಾನೆ. ಅಂಗದ ಹೋಗಿ ಅಲ್ಲಿ ಆ ಫ್ಲಾಗ್ ಇದೆಯಲ್ಲ, ರಾವಣನ ಅರಮನೆ ಫ್ಲಾಗ್ ಅನ್ನ ಮುರಿದ್ಬಿಟ್ಟು ಬರ್ತಾನೆ. ಅವನಿಗೂ ಎಲ್ಲ ಜಂಪ್ ಮಾಡಕ್ಕೆ ಎಲ್ಲ ಬರ್ತಾ ಇತ್ತು. ಆದ್ರೆ ಅವನೇನು ಹೇಳ್ಬೇಕಾದ್ರೆ ಏನಂದ್ರೆ, ನಾನು 100 ಯೋಜನೆ ಹಾರ್ತೀನಿ, ಆದ್ರೆ ವಾಪಸ್ ಬರ್ತೀನ ಅಂತ ನಂಗೆ ಗೊತ್ತಿಲ್ಲ ಅಂತ ಸ್ವಲ್ಪ ಅನುಮಾನವಾಗಿ ಹೇಳ್ತಾನೆ. ಹಾಗಾದ್ರೆ ಬೇಡ ಅಂತ ಅವನನ್ನ ಸೆಲೆಕ್ಟ್ ಮಾಡೋದಿಲ್ಲ. ಇದೇ ಒಂದು ಕಾರಣ. ಈ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ, ನೀನ್ ಬೇಡ ಹಾಗಾದ್ರೆ, ಅಕಸ್ಮಾತ್ ಸೀತೆಯನ್ನ ನೋಡ್ಲಿಲ್ವೋ ವಾಪಸ್ ಬರೋಕ್ಕಾಗದೆ ಹೋದ್ರೆ ವಿಷಯ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಅವನು ಹನುಮಂತನ ಹತ್ರ ಅಂಗುಲಿಕೆಯನ್ನು ಕೊಟ್ಟಿದ್ದಾನೆ. ಎಷ್ಟೊಂದು ವಿಚಾರಗಳು ನಮಗೆ ಸಿಗುತ್ತೆ ನೋಡಿ. ಇದೆಲ್ಲ ಮಾಡಿದಾಗ ಒಂದು ದೂತನಾಗಿ ಹೋಗ್ಬೇಕು, ಹೋಗೋ ಕೆಲಸ ಸರಿಯಾಗಿ ಮಾಡ್ಕೊಳ್ಬೇಕು, ಮಧ್ಯದಲ್ಲಿ ಏನೋ ಸಮಯ ಹಾಳು ಮಾಡ್ಬಾರ್ದು, ಅದನ್ನೆಲ್ಲ ಹಿಂದೆ ಪಾಠಗಳಲ್ಲೇ ನಾವು ನೋಡಿದ್ವಿ. ಆಮೇಲೆ ಇದನ್ನ ದೂತನ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಹನುಮನಲ್ಲಿತ್ತು, ಅದಕ್ಕೆ ಕೊಟ್ರು ಅಂತ. ಈ ದಶಕವನ್ನು ನೋಡಿದಾಗ್ಲೆಲ್ಲ ಇದು ದೇವರನ್ನ ಪಿರವಿ ಪೋಲಿ ಅಂತ ಇದು ತಮಿಳಲ್ಲಿ ಉಪಯೋಗಿಸ್ತಾರೆ. ಹೇಗೆ ಅಂದ್ರೆ ಅವನ ಹುಟ್ಟೆ ಆ ಸ್ವರೂಪನೇ ಇದೆಯಲ್ಲ ಒಂದು ಡೂಪ್ಲಿಕೇಶನ್. ಹೇಗೆ ಅಂತ ಹೇಳಿದ್ರೆ ಅದನ್ನ ನಾವು ಎಲ್ಲಾದ್ರಲ್ಲೂ ಕಂಡ್ಕೊಳ್ಬಹುದು. ಭಗವಂತ ಅಂತರ್ಯಾಮಿಯಾಗಿ ಎಲ್ಲ ವಸ್ತುವನ್ನಲ್ಲಿದ್ದಾಗ ಎಲ್ಲಾನು ಭಗವಂತನೇ, ಎಲ್ಲಾನೇ ಡೂಪ್ಲಿಕೇಟ್ ಅಲ್ವಾ? ಈ ರೋಬೋಗಳನ್ನೆಲ್ಲ ಮಾಡ್ತಾರಲ್ಲ ಆತರ, ಈ ಕ್ಲೋನಿಂಗ್ ಎಲ್ಲ ಮಾಡ್ತಾರಲ್ಲ ಆತರ ಎಲ್ಲಾನೇ ಪೋಲಿ. ಹಾಗೆ ಹೇಗೆ ಇದು ಆಯ್ತು ಅಂತ ಹೇಳಿದ್ರೆ ಇದನ್ನ ತಿರುವಾಮಣಿ 4:4 ನಾವು ನೋಡ್ಬೋದು. 4:4 ಅಂದ್ರೆ ಮಣ್ಣೆ ಇರಂದ ತುಳವೀರ್ ವಾಮನನ್ ಮಣ್ಣಿದು ಎನ್ನೋ ನಮ್ಮಾಳ್ವಾರ್ಗೆ ಮತ್ತೆ ತಿರುವಾಮಣಿ ಮ್ಯಾಪಿಂಗ್ಗೆ ಹೋದಾಗ ಅಲ್ಲಿ ನಮ್ಮಾಳ್ವಾರ್ ವಿಷಯ ಬರುತ್ತೆ. ಅಲ್ಲಿ ತುಂಬಾ ಸೊಗಸಾಗಿ ಹೇಳ್ತಾರೆ. ನಮ್ಮಾಳ್ವಾರ್ ಕೂಡ ಅಷ್ಟೇ, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನನ್ನ ನೋಡ್ತಾರಲ್ಲ, ಅದು ನಿಜವಾಗ್ಲೂ ಭಗವಂತ ಅಲ್ಲ, ಆದ್ರೆ ಭಗವಂತನ ನೋಡ್ತಾರೆ, ಅದು ಡೂಪ್ಲಿಕೇಶನ್ ಆಫ್ ಭಗವಂತ. ಪಿರವಿ ಪೋಲಿ ಅದನ್ನ ನೋಡ್ಬೇಕಾದ್ರೆ ಈ ಸ್ವಾಪದೇಶ ಹೇಳ್ಬೇಕಾದ್ರೆ ಈ ತಿರುವನಂತಂ ಈ ಭಾಷಕ್ಕೆ ಈ ಪಿರವಿ ಪೋಲಿ ಅಂತ ಹೇಳ್ತಾರೆ. ಹೇಗಂದ್ರೆ ಡೂಪ್ಲಿಕೇಶನ್ ಆರ್ ಡೂಪ್ಲಿಕೇಟಿಂಗ್ ಗಾಡ್ ಆರ್ ರೆಕಗ್ನೈಸಿಂಗ್ ಗಾಡ್ ಇನ್ ಎವ್ರಿಥಿಂಗ್ ಇದೆಯಲ್ಲ, ಅದು ತುಂಬಾ ಕಷ್ಟವಾದ ಒಂದು ಕೆಲಸ. ಆದ್ರೆ ಅದು ಒಂದ್ಸತಿ ನಮ್ಗೆ ಅರ್ಥ ಆಗ್ಬಿಟ್ರೆ ತುಂಬಾ ನೋವು ಆಗತ್ತೆ ಅಂತ. ಎಲ್ಲ ಕಡೆ ಭಗವಂತ ಇದ್ದಾನೆ, ಆದ್ರೆ ನನ್ನ ಹತ್ರಕ್ಕೆ ಬರ್ತಾ ಇಲ್ಲ, ಅಂದ್ರೆ ಸಾಕ್ಷಾತ್ಕಾರ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಿ ನೋಡೋಣ. மண்ணை இறந்த துழாவி வாமனன் மண்ணிது என்னும் விண்ணை ತುಳಿದವನ್ ಮೇவும் ವೈಹುಂದಂ என்று ಕೈ ಕಾಟುಂ. ಇವರು ಇಲ್ಲಿ ಅಷ್ಟೇನೆ ಅವ್ರ ಅಮ್ಮ ಹೇಳೋದು, ನಮ್ಮ ಮಗಳಿಗೆ ಏನೋ ಆಗ್ಬಿಟ್ಟಿದೆ ನೋಡ್ರಿ, ಈ ತರ ಎಲ್ಲ ಮಣ್ಣನ್ನ ಮುಟ್ತಾಳೆ, ಇದು ಮಣ್ಣಗಿರಂದ ತುಳಾವಿ ತಳ್ಬಿಟ್ಟು ಮಣ್ಣೆಲ್ಲ ವಾಮನನ್ ಮಣ್ಣಿದೆ ಏನೋ, ಇದು ವಾಮನ ಅವತಾರದಲ್ಲಿ ಅವನು ಅಳ್ಕೊಂಡ ಅಂತ ಹೇಳ್ತಾಳೆ. ಅದೇ ತರ ಇನ್ನಪ್ಪ ಏನಪ್ಪಾ ಅಂದ್ರೆ ಒಂದು ಹಸುವನ್ನ ನೋಡೋದು, ಅಯ್ಯೋ ಕಂಡ ಇದನ್ನೇ ಮೇಯಿಸಿದ್ದು, ಕಂಡ ಕೃಷ್ಣನಾಗಿದ್ದಾಗ ಇದನ್ನೇ ಮೇಯಿಸ್ತಾ ಇದ್ದಿದ್ದು, ಈ ಹಸುನೇ ಅದು ಅಂತ ಹೇಳ್ತಾರೆ. ಇಳನ್ನ ಹಂಪಿನ್ ಪೋಹಿ ಅವನ್ ಕಿಡಕೈ ಇದೆಂಟು. ಯಾವ್ದೋ ಒಂದು ಹಾವು ಹೋಗ್ತಾ ಇದ್ರೆ, ಅಯ್ಯೋ ನನ್ ಭಗವಂತನ ಹಾಸಿಗೆ ಹೋಗ್ತಾ ಇದೆ ಅಂತ ಅದ್ರ ಹಿಂದೆ ಓಡ್ತಾ ಇದೆ ಅಂತ ನಮ್ಮ ಪರಮೇಶ್ವರ ನಾಯ್ಕಿ ಅವರಮ್ಮ ಹೇಳೋದು. ಈ ತರ ಎಲ್ಲ ಮಾಡ್ತಾಳೆ ಅವಳು ಅಂತ 10 ಹಾಡಲ್ಲೂ 10 ತುಂಬಾ ಚೆನ್ನಾಗಿ ಆ ಪಾಶಗಳನ್ನ ಹೇಳ್ತಾರೆ ಇಲ್ಲಿ. ಆಮೇಲೆ ತಿರುವುಡೈ ಮನ್ನರೈ ಕಂಡ ತಿರುಮಾಲೈ ಕಂಡೇನೆ ಎನ್ನುಂ, ಇದು ತುಂಬಾ ಚೆನ್ನಾಗಿದೆ. ತಿರುವುಡೈ ಮನ್ನ ರಾಜ ಇದನ್ನಲ್ಲ, ಅದು ಸಾಕ್ಷಾತ್ ಭಗವಂತನ ಸ್ವರೂಪ ಅವನು. ಅದಕ್ಕೆ ನೀವು ನೋಡಿದ್ರೆ ಇಲ್ಲಿ ಎಲ್ಲಿ ಇದ್ರಲ್ಲೂ ಅಷ್ಟೇ
ಸೌದಿ ಅರೇಬಿಯಾಗಳಲ್ಲಿ ಮತ್ತೆ ಬ್ರೂನೈ ಜೆರುಸಲಂ ಅಲ್ಲೂ ಅಷ್ಟೇನೆ ರಾಜನ್ ಫೋಟೋ ಅಷ್ಟೇನೆ, ಬೇರೆ ಏನು ಆ ಥರ ಇದು ಅವ್ರ ದೇವ್ರಗಳ ಫೋಟೋ, ಇದು ಫೋಟೋ, ಪಾಲಿಟಿಷಿಯನ್ಸ್ ಫೋಟೋ ಎಲ್ಲ ಒಂದೇ ಫೋಟೋ ಅಷ್ಟೇ, ಅವ್ರ ರಾಜನ್ ಫೋಟೋ ಅವನ್ನೇ ವರ್ಷಿಪಬಲ್, ಅವನ್ನೇ ಎಲ್ಲ ಕಡೆನೂ ಇಡೋದು. ಇಂಡೋನೇಷ್ಯಾನಲ್ಲೂ ಅಷ್ಟೇನೆ, ಇವತ್ತಿಗೂ ಅಷ್ಟೇನೆ. ಅಲ್ಲಿ ಇದರಲ್ಲಿ ಥೈಲ್ಯಾಂಡಲ್ಲಿ ಇವತ್ತಿಗೂ ಅಷ್ಟೇನೆ, ಥೈಲ್ಯಾಂಡಲ್ಲಿ ಡೆಮೋಕ್ರಸಿ ಅಂತ ಏನಿಲ್ಲ, ಅಲ್ಲೇ ರಾಜ. ಎಲ್ಲ ಕಡೆನೂ ಆ ರಾಜನ್ ಫೋಟೋನೇ, ದೇವ್ರ ಫೋಟೋ ಥರ ಆ ರಾಜನ್ ಫೋಟೋನೇ ಇಟ್ಟಿರ್ತಾರೆ. ಎಲ್ಲರಿಗೂ ರಾಜನ್ ಕಂಡ್ರೆ ನಿಜವಾಗ್ಲೂ ಅಷ್ಟೇ ಭಕ್ತಿನೂ ಇದೆ ಅವ್ರಿಗೆಲ್ಲಾನು. ಹಾಗೇನೆ, ಯಾಕಂದ್ರೆ ನನಗೆ ತಿಳಿದಂಗೆ ಬ್ರೂನೈನಂತೂ ಹೇಗೆಂದ್ರೆ ಪ್ರಜೆಗಳಿಗೆ ಅಷ್ಟು ಮಾಡ್ತಾರೆ ಅವರು. ಹೇಗೆ ಸೋಷಿಯಲ್ ಸೆಕ್ಯೂರಿಟಿ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಪ್ರತಿಯೊಂದು ಅಷ್ಟೊಂದು ಮಾಡ್ತಾರೆ. ಹಾಗಾಗಿ ತಿರುವುಡೈ ಮನ್ನರೆ ಕಂಡಾಲ್ ತಿರುಮಾಲೆ ಕಂಡೇನೆ ಎಂದು ಇದಕ್ಕೊಂದು ತುಂಬ ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತಾ ಇರೋರು ನಮಗೆ ಶ್ರೀಧರ್ ಮಾಮ ಹೇಳಿದ್ರು ಯಾವಾಗ್ಲೂ. ಇದನ್ನ ತಿರುಕುಡಂದೆ ಆಂಡವನ್ನು ಅವರ ಚರಿತ್ರೆಯನ್ನು, ಅವರ ಜೀವನ ಚರಿತ್ರೆ, ಇದು ಒಂದು ಎನೆಕ್ಡೋಟ್ ಅಂತ ಹೇಳ್ಬೋದು ಬೇಕಾದ್ರೆ. ಹೇಗೆ ಅಂದ್ರೆ ಒಂದ್ಸತಿ ಅವರು ತಿರುಕುಡಂದೆ ಆಂಡವನ್ನು ಪೂರ್ವಾಶ್ರಮದಲ್ಲಿ ತುಂಬಾ ಸಾಹುಕಾರರು. ಅವರು ಪಕ್ಕದ ರೋಡಲ್ಲಿ ಒಂದು ಇರೋ ಸಿನಿಮಾ ಥಿಯೇಟರ್ಗೆ ಕೂಡ ಕಾರಲ್ಲಿ ಹೋಗೋರಂತೆ ತಿರುಕುಡಂದೆ ಆಂಡವ್ರು. ಅಂತ ತಿರುಕುಡಂದೆ ಆಂಡವ್ರು ಎಷ್ಟು ಸತಿ ಕಾಲ್ನಡಿಗೆನಲ್ಲಿ ಇಲ್ಲಿಂದ ಕಾಶ್ಮೀರದವರೆಗೂ ಹೋಗಿದ್ದಾರೆ, ಮೇಲ್ಗಡೆ ಹಿಮಾಲಯದವರೆಗೂ ಹೋಗಿ ನಡ್ಕೊಂಡು ಬಂದಿದ್ದಾರೆ ಅವರು. ತಿರುಕುಡಂದೆ ಆಂಡವರು ಗಂಗೆ ಇದಕ್ಕೆಲ್ಲ ಬದ್ರಿನಾಥ್ಗೆಲ್ಲ ನಡ್ಕೊಂಡು ಹೋಗಿದ್ದಾರೆ ಅವರು. ತುಂಬಾ ವಿಶೇಷವಾದ ವ್ಯಕ್ತಿ ಅವರು. ಹಾಗೆ ಅವರನ್ನ ನಾನು ನೋಡಿದ್ದೀನಿ. ಅವ್ರ ಹಿಂದೆ ಶಿಷ್ಯರುಗಳನ್ನ ನಡೆಯೋಕೆ ಆಗೋದಿಲ್ಲ, ನೀಗೆಲ್ಲ ವಡ್ಡಿಲೆ ಒಂದುಡುಂಗಳ ಅಂತ ಹೇಳೋರಂತೆ. ಯಾಕಂದ್ರೆ ಆ ಸ್ಪೀಡ್ ನಡೆಯೋಕೆ ಆಗೋದಿಲ್ಲ ಯಾರಿಗೂ, ಅಷ್ಟು ಫಾಸ್ಟ್ ಆಗಿ ನಡೆಯೋರಂತೆ. ಒಂದ್ ದಿವಸ 40 ಕಿಲೋಮೀಟರ್ ನಡ್ಬಿಡೋರಂತೆ ಅವರೆಲ್ಲ ಒಂದೊಂದ್ಸತಿ. ಬೇರೆಯವ್ರಿಗೆಲ್ಲ ಆಗ್ತಾನೆ ಇರಲಿಲ್ಲ. ತಿರ್ಗಾ ನೆಕ್ಸ್ಟ್ ಡೇ 40 ಕಿಲೋಮೀಟರ್ ನಡೆದವಲ್ಲ ಅಂತ ಕಾಲು ಹಿಡ್ಕೊಂಡು ರೆಸ್ಟ್ ಎಲ್ಲ ಏನ್ ತಗೊಳ್ತಾ ಇರಲಿಲ್ಲ. ಮಾನ್ಯಸಿದ ಇದ್ದ ಪ್ರಕಾರ 40 ಕಿಲೋಮೀಟರ್. ಹಾಗೆ ಅವ್ರಿಗೆಲ್ಲೋ ತುಂಬಾ ಒಬ್ಬರಿಬ್ರು ಮಾತ್ರ ಫಾಲೋ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇತ್ತು. ಇಲ್ಲ ಹಾಗಿದ್ದಾಗ ಒಂದ್ಸತಿ ಕಾರಲ್ಲಿ ಹೋಗ್ತಾ ಇದ್ದಾಗ ಅವರು ಎಲ್ಲೋ ಟ್ರಾಫಿಕ್ ಜಾಮ್ ಆಗುತ್ತೆ, ಡ್ರೈವರು ಇಳಿದ್ಬಿಟ್ಟು ಹೋಗ್ತಾರಂತೆ ನೋಡ್ಕೊಂಡ್ ಬರ್ತೀನಿ ಅಂತ. ಎಷ್ಟೊತ್ತಾದ್ರೂ ಬರದೇ ಇಲ್ಲ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಬರ್ತಾನೆ. ಬಂದಾಗ ಏನಾಯ್ತು, ಎಲ್ಲೋದೆ ನೀನು, ಎದ್ದು ಹೊಟ್ಟೆ ಹೋದ್ಯಾ ಅಂತ ಕೇಳ್ತಾರಂತೆ. ಅವಾಗ ಆ ಡ್ರೈವರ್ ಹೇಳ್ತಾನಂತೆ, ತಿರುವುಡೈ ಮನ್ನರೆ ಕಂಡ ತಿರುಮಾಲೆ ಕಂಡೇನೇನು. ಸ್ವಾಮಿ, ನಮ್ಮ ಮೈಸೂರು ಮಹಾರಾಜ ಒಂದಂದ ಸ್ವಾಮಿ, அதனால எல்லாரும் பார்த்துட்டு இருந்தா. நீங்களே சொன்னீங்களே, ನೀವೇ ಹೇಳ್ತಾ ಇದ್ರಲ್ಲ, ತಿರುವುಡೈ ಮನ್ನರೆ ಕಂಡ ತಿರುಮಾಲೆ ಕಂಡೇನೆ ಅನ್ನೋದಂತ. ಅದಕ್ಕೆ ನಾನು ಹೇಳ್ತಾ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಜೊತೆಗಿನ ಕೆಲಸದವ್ರಿಗೆ ಕೂಡ ಆ ವಾಸನೆ ಹೇಗೆ ಅವ್ರಿಗೆ ಬಂದಿರುತ್ತೆ ನೋಡಿ, ಅವನು ಹೇಳಿದ್ನಂತೆ ಆ ಥರ. ಇದನ್ನ ನಮ್ಗೆ ಶ್ರೀಧರ ಮಾಮ ಅವ್ರ ಕಾಲಕ್ಷೇಪದಲ್ಲಿ ನಮ್ಗೆ ಹೇಳ್ತಾ ಇದ್ರು. ಅದನ್ನೇ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಹೀಗೇನೆ ಪರಂಪರೆಯಾಗಿ ಕೆಲವೆಲ್ಲ ವಿಷಯಗಳು, ಅನೆಕ್ಡೋಟ್ಸು ಬರ್ತಾ ಇರುತ್ತೆ ಹೀಗೆ. ಹೀಗೆ ಇದು ಒಂದ್ರ ಹಾಗೆ ಕರುಡೈ ದೇವಿಗಳೆல்லாம் கடல் வண்ணன் ಕೋಯಿಲೆಯನ್ನು ಯಾವುದು ನೋಡಿದ್ರು ಕಪ್ಪಗೆ ಯಾವ್ದು ಇದ್ರು ನಮ್ಮ ದೇವರೇನ ಇದು ಅಂತ ಅನ್ಕೊಳ್ಳೋದಂತ. பெரும்புலவா நிறை காணில் பிரானுளானென்றும் 1000 ನಾರು ತುಳಾಯ್ ಮಲರ್ ಕಾಣಿಲ್ ನಾರಣನ್ ಕಣ್ಣೀದೆನ್ನುಂ. ಪ್ರತಿಯೊಂದನು ಆಚಿಯರ್ ಬೆಣ್ಣೆಹಳ್ ಕಾಣಿಲ್ ಅವನುಂಡ ಬೆಣ್ಣೆ ಈದೆನ್ನುಂ. ಒಂಚೂರು ಬೆಣ್ಣೆ, ಸ್ವಲ್ಪ ಬೆಣ್ಣೆ ನೋಡ್ರೆ ಅಯ್ಯೋ ನಮ್ಮ ಭಗವಂತ ತಿಂದಿದ್ ಬೆಣ್ಣೆ ಅಂತ. ಈ ಪಾಶ್ರ 10 ಪಾಶ್ರದಲ್ಲೂ ಅಷ್ಟೇ ಮಣ್ಣೆ ತುಳಾವಿ ಇದೆಯಲ್ಲ, ಅದರಲ್ಲಿ ಪ್ರತಿಯೊಂದು ವಸ್ತುನಲ್ಲೂ ಇದು ನನ್ನ ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ತೋರಿಸ್ಕೊಂಡು ಹಾಗೆ ಹೇಳ್ತಾಳೆ. ಅವ್ರ ಅಮ್ಮ ಹೇಳೋದು ಹೀಗೆ. ಕೋಪ ಬಂದು ಬೈಬೇಕಾದಾಗ ನಾಯಕಿಯ ಸಖಿಯಾಗಿ ಅಥವಾ ನಾಯಕಿಯ ತಾಯಿ ಆಗಿ ಹೇಳ್ಬಿಡೋರಂತೆ. ಅದನ್ನ ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಪಾಶ್ರಕ್ಕೆ ಹೋಗೋಣ. ಮುಂದಿನ ಸಮಯ ಆಯ್ತು ಅಂತ ಕಾಣುತ್ತೆ. ಮುಂದಿನ ಪಾಶ್ರ ಅಂತೂ ತುಂಬಾ ಚೆನ್ನಾಗಿದೆ. ಇದು ಅದನ್ನ ನಿಧಾನಕ್ಕೆ ಅನುಭವಿಸೋಣ. ಅದರಲ್ಲೂ ಹೀಗೇನೆ. ಹೇಗೆ ಅಂತ ಹೇಳಿದ್ರೆ, ಭಗವಂತನನ್ನ ಬಿಟ್ಟಿರುವಾಗ ಏನೆಲ್ಲ ಮನಸ್ಸು ಯೋಚನೆ ಮಾಡುತ್ತೆ, ಇದೆಲ್ಲ ಸರಿನಾ ಅಥವಾ ಸರಿ ಇಲ್ವಾ ಅದನ್ನ ಹೇಳ್ತಾರೆ. ಪ್ರೀತಿ ಮತ್ತೆ ಪ್ರೇಮ, ಪರಮ ಭಕ್ತಿ ಅಂತ ತಗೊಂಡಾಗ ಅದೆಲ್ಲ ಸರಿ ಅಂತ ಅನ್ಸುತ್ತೆ. ಆದ್ರೆ ಭಗವಂತ ಎಷ್ಟು ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡಾಗ ಅದೆಲ್ಲ ಸರಿ ಇಲ್ಲ ಅಂತ ಅನ್ಸುತ್ತೆ. ಅದೊಂಥರ ಡಿಬೇಟಿಂಗ್ ತರ ಅದ್ರ ಬಗ್ಗೆ. ಆಮೇಲೆ ಭಗವಂತನಿಗೆ ಸಂಬಂಧಪಟ್ಟಿದ್ದ ವಸ್ತುಗಳಿದೆಯಲ್ಲ, ಪಂಚಾಯುಧಗಳೆಲ್ಲ, ಅದ್ರ ಬಗ್ಗೆ ತುಂಬಾ ವಿಶದವಾಗಿ ಹೇಳ್ತಾರೆ. ಅದನ್ನ ಮುಂದಿನ ಹಾಡಲ್ಲಿ ನೋಡೋಣ. நம்மாழ்வார் திருவடிகளே சரணம். ஆகாஷாத் பதிதந்தோயம் யதா கச்சதி சாகரம். சர்வதேவ நமஸ்காரः கேசவம் பிரதி கச்சதி கேசவம் பிரதி கச்சதி கேசவம் பிரதி கச்சதி. ஓம் சாந்தி சாந்தி சாந்தி.
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸಬಿತಾ. ಹರಿ ಓಂ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್